ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡ್ತಾ ಇರತಕ್ಕಂತಹ ವಿಷಯ ಭಾಷಾ ವಿಜ್ಞಾನ. ಇದರ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಧ್ವನಿ ವಿಜ್ಞಾನ. ಈ ಧ್ವನಿ ವಿಜ್ಞಾನದೊಳಗೆ 5ನೇ ಭಾಗವನ್ನು ನಾವು ಬಹಳ ಚಿಕ್ಕದಾಗಿ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ತಿಳುಗನ್ನಡ ಚಾವಡಿಯ ಮೂಲಕ ನೀವು ಪಾಠ ಆಲಿಸ್ತಾ ಇದ್ದೀರಿ. ನಾನು ಪ್ರೊಫೆಸರ್ ಮಲ್ಲಪ್ಪ ಹೊಸೂರ್. ನೇರವಾಗಿ ಇವತ್ತು ನಾವು ಇದನ್ನು ಮುಂದುವರಿಸೋಣ. ನೋಡಿ, ಧ್ವನಿ ಯಾವಾಗಲೂ ಕೂಡ ಉಚ್ಚಾರಣ ಅಥವಾ ಉಚ್ಚರಿಸಲ್ಪಡುತ್ತದೆ ಮತ್ತು ಕಿವಿಗೆ ಕೇಳಿಸಲ್ಪಡುತ್ತದೆ. ಧ್ವನಿಯ ಒಂದು ಗುಣ ಇದು. ಧ್ವನಿಯೊಳಗ ಲಿಪಿ ಮತ್ತು ಚಾಕ್ಷುಷ ರೂಪಗಳು ಕೂಡ ಇದೆ ಅನ್ನೋದನ್ನು ನೋಡ್ತೀವಿ. ಬರೆದಿಟ್ಟಲ್ಪಟ್ಟಿರ್ತಕ್ಕಂಥ ಧ್ವನಿಗೆ ಲಿಪಿ ಅಂತ ಕರಿತೀವಿ, ಅದು ಚಾಕ್ಷುಷ ರೂಪ ಅಂತ ಕೂಡ ಕರೀತದೆ. ಧ್ವನಿ ಯಾವಾಗಲೂ ಕೂಡ ಉಚ್ಚರಿಸಲ್ಪಡುತ್ತದೆ, ಕೇಳಿಸಿಕೊಳ್ಳಲ್ಪಡುತ್ತದೆ ಎನ್ನುವುದು ನಮಗೆ ಗೊತ್ತಿರಬೇಕು. ಬಹಳ ಅದ್ಭುತ. ಅಂದರೆ ಭಾಷೆಯ ಬಗ್ಗೆ ಕುತೂಹಲ ತಾಳಿ ಜಗತ್ತಿನಲ್ಲಿ ಮೊಟ್ಟ ಮೊದಲು ಭಾಷೆಯ ಅಧ್ಯಯನವನ್ನು ವ್ಯವಸ್ಥಿತವಾಗಿ ಆರಂಭಿಸಿರ್ತಕ್ಕಂತಹ ದೇಶದ ಜನರು ಅಂದರೆ ಭಾರತ ದೇಶದವರು. ಇವರೇ ಮೊಟ್ಟ ಮೊದಲು ಭಾರತೀಯರೇ ಮೊಟ್ಟ ಮೊದಲು ಈ ಭಾಷೆಯನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಭಾಷಾ ವಿಜ್ಞಾನಿಗಳು. ಕ್ರಿಸ್ತಶಕ ಪೂರ್ವ 400ಕ್ಕಿಂತ ಮುಂಚಿನ ಕಾಲಘಟ್ಟದಲ್ಲಿ ಮಾಹೇಶ್ವರ ಧ್ವನಿ ಸೂತ್ರ ಅಂತ ಇದ್ದು, ಪಾಣಿನಿಗಿಂತ ಮುಂಚಿನ ಕಾಲಘಟ್ಟದೊಳಗ ಅಂದರೆ ಕ್ರಿಸ್ತಶಕ 400ಕ್ಕಿಂತ ಮುಂಚಿನ ಕಾಲಘಟ್ಟದಲ್ಲಿ, ಅಂದರೆ ಪಾಣಿನಿ ಬದುಕಿದ್ದಕ್ಕಿಂತ ಮುಂಚಿನ ಕಾಲಘಟ್ಟದಲ್ಲಿ ಮಾಹೇಶ್ವರ ಧ್ವನಿ ಸೂತ್ರಗಳು ಅಂತ ಇದ್ದು. ಆ ಮಾಹೇಶ್ವರ ಧ್ವನಿ ಸೂತ್ರಗಳನ್ನು ಅಭ್ಯಸಿಸಿ ಪಾಣಿನಿ ಆ ಧ್ವನಿ ಸೂತ್ರಗಳಲ್ಲಿರುವ 14 ಸೂತ್ರಗಳನ್ನು ವ್ಯವಸ್ಥಿತವಾಗಿ ವರ್ಣಿಸುವ ಕೆಲಸ ಮಾಡುತ್ತಾನೆ. ಪಾಣಿನಿ ಅಷ್ಟಾಧ್ಯಾಯಿಯನ್ನು ಬರೆದಾಗ ಬ್ಲೂಮ್ಫೀಲ್ಡ್ ಮೊದಲಾಗಿರ್ತಕ್ಕಂತಹ ಆಧುನಿಕ ಭಾಷಾ ವಿಜ್ಞಾನಿಗಳು ಅವನ ಕೃತಿಗೆ ಮಾನವ ಪ್ರತಿಭೆಯ ಮಹಾಸ್ಮಾರಕ ಅಂತೇಳಿ ಕರೆದ್ರು. ಅಂತಹ ಪಾಣಿನಿ ತನಗಿಂತ ಮುಂಚಿನ ಕಾಲಘಟ್ಟದಲ್ಲಿ ಇದ್ದ ಮಾಹೇಶ್ವರ ಧ್ವನಿ ಸೂತ್ರಗಳನ್ನು ಅಧ್ಯಯನ ಮಾಡಿ ಅದರೊಳಗೆ 14 ಸೂತ್ರಗಳನ್ನು ವ್ಯವಸ್ಥಿತವಾಗಿ ವರ್ಣಿಸಿದ್ದ ಅಂತಂದ್ರೆ ಭಾಷೆ ಕ್ರಿಸ್ತಶಕ ಪೂರ್ವ 400ರಲ್ಲಿಯೇ ನಮ್ಮ ಭಾರತೀಯರು ಬಹಳ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದ್ರು ಅನ್ನೋದಕ್ಕೆ ನಮಗೆ ಇದೊಂದು ಉಲ್ಲೇಖ ಸಿಗ್ತದೆ. ಇನ್ನು ಸಂಸ್ಕೃತದೊಳಗ ಧ್ವನಿಶಾಸ್ತ್ರವನ್ನ ಅಧ್ಯಯನ ಮಾಡಿರ್ತಕ್ಕಂತಹ ಒಂದು ಸಂಸ್ಕೃತ ಪರಂಪರೆಯ ಧ್ವನಿಶಾಸ್ತ್ರವನ್ನ ಅಮೇರಿಕಾ ದೇಶದ ಬ್ಲೂಮ್ಫೀಲ್ಡ್ ಭಾಷಾ ವಿಜ್ಞಾನಿಗಳು ಅಧ್ಯಯನ ಮಾಡಿದ್ರು. ಬ್ಲೂಮ್ಫೀಲ್ಡ್ ಅಂದ್ರೆ ತಂದೆ ಮತ್ತು ಮಗ ಇಬ್ಬರು ಇದ್ರು. ಲಿಯನಾರ್ಡೋ ಬ್ಲೂಮ್ಫೀಲ್ಡ್ ಅನ್ನೋ ಮಗ, ಅದಕ್ಕಿಂತ ಮುಂಚಿನ ಕಾಲಘಟ್ಟದಲ್ಲಿ ಅವರಪ್ಪ. ತಂದೆ ಮತ್ತು ಮಗ ಇಬ್ಬರೂ ಕೂಡ ಸಂಸ್ಕೃತದಲ್ಲಿರ್ತಕ್ಕಂತಹ ಧ್ವನಿಶಾಸ್ತ್ರ ಪರಂಪರೆಯನ್ನು ಬಹಳ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದ್ರು ಅಮೇರಿಕಾ ದೇಶದ ಇವರೇನು ತಂದೆ ಮಕ್ಕಳು. ಮತ್ತೆ ಈ ಬ್ಲೂಮ್ಫೀಲ್ಡ್ ಎನ್ನುವಂತಹ ಭಾಷಾ ವಿಜ್ಞಾನಿಗಳು ಆಧುನಿಕ ಭಾಷಾ ವಿಜ್ಞಾನದ ಧ್ವನಿಶಾಸ್ತ್ರದ ನಿಯಮಗಳನ್ನು ಮೊಟ್ಟ ಮೊದಲು ರೂಪಿಸಿರ್ತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ಆಧುನಿಕ ಧ್ವನಿಶಾಸ್ತ್ರದ ಅಧ್ಯಯನದ ಪಿತಾಮಹರು ಅಂತ ಕರಿಬಹುದು ಬ್ಲೂಮ್ಫೀಲ್ಡ್ ತಂದೆ ಮಕ್ಕಳನ್ನು. ಮುಂದೆ ಅವರಿಗೆ ವೇದಗಳಲ್ಲಿ ಮತ್ತು ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ ವಿವೃತವಾಗಿರತಕ್ಕಂತಹ ಧ್ವನಿ ವಿಷಯಗಳು ಪ್ರೇರಣೆಯನ್ನು ಒದಗಿಸಿ ಅವುಗಳಿರ್ತಕ್ಕಂತಹ ಧ್ವನಿ ಸೂತ್ರಗಳನ್ನು ವ್ಯವಸ್ಥಿತವಾಗಿ ಅವರು ಅಧ್ಯಯನ ಮಾಡಿ ಅವರು ಆಧುನಿಕ ಧ್ವನಿ ವಿಜ್ಞಾನದ ಬೇಕಾದಷ್ಟು ವಿಷಯಗಳನ್ನು ಅವರು ಕೊಟ್ಟರು. ಇನ್ನು ಈ ಧ್ವನಿ ಉಚ್ಚಾರಣೆಗೆ ಬೇಕಾಗಿರ್ತಕ್ಕಂತಹ ಮುಖ್ಯ ಅಂಶಗಳನ್ನು ಕೂಡ ಅವರು ಪರಿಗಣಿಸಿದ್ರು. ಅವು ಅಂದರೆ ಸ್ಥಾನ ಮತ್ತು ಕರಣ ಮತ್ತು ಪ್ರಯತ್ನ ಅಂತ. ಸ್ಥಾನ ಎಂದರೆ
ಮನುಷ್ಯನ ಮುಖದಲ್ಲಿರ್ತಕ್ಕಂತಹ ಕೆಳದುಟಿ, ಕೆಳದಂತ ಮತ್ತು ಚಲಿಸದೇ ಇರತಕ್ಕಂತಹ ಧ್ವನ್ಯಂಗಗಳಲ್ಲಿ ಚಲಿಸದೇ ಇರತಕ್ಕಂತಹ ಮೇಲ್ದುಟಿ, ಮೇಲ್ದಂತ, ವರ್ಚ ಮೊದಲಾಗಿರ್ತಕ್ಕಂಥ ತಾಲವ್ಯ ಮೊದಲಾಗಿರ್ತಕ್ಕಂಥ ಮೇಲ್ಭಾಗಗಳಿಗೆ ಸ್ಥಾನ ಅಂತ ಹೇಳಿ ಕರೆದ್ರು ಚಲಿಸುವುದಿಲ್ಲ ಭಾಷಾ ಉಚ್ಚಾರಣೆಯ ಸಂದರ್ಭದಲ್ಲಿ. ಕರ್ಣ ಅಂದ್ರೆ ಕೆಳದುಟಿ, ಕೆಳದಂತ ಮತ್ತು ನಾಲೆಗೆ, ಇವುಗಳಿಗೆ ಕರ್ಣಗಳು ಅಂತೇಳಿ ಕರೀತಾರ. ಇನ್ನು ಪ್ರಯತ್ನ ಅಂದ್ರೆ ಯಾವುಗಳನ್ನ ನಾವಿವತ್ತು ಧ್ವನ್ಯಂಗಗಳು ಅಂತೇಳಿ ಗುರುತಿಸ್ಕೊಂಡಿದ್ದೀವಿ, ಆ ಧ್ವನ್ಯಂಗಗಳು ಧ್ವನಿ ಉತ್ಪಾದನೆಗೋಸ್ಕರ ಇಲ್ಲ, ಅವುಗಳ ಸ್ಥಾನ ಬೇರೆ ಬೇರೆನೇ ಇದೆ. ತುಟಿಗಳದ್ದು ಸ್ಥಾನ ಬೇರೆ ಇದೆ, ಮೂಗಿನ ಸ್ಥಾನ ವಾಸನೆ ನೋಡೋದಕ್ಕೋಸ್ಕರ ಇದೆ, ಹಲ್ಲುಗಳ ಸ್ಥಾನ ಅವುಗಳು ಆಹಾರವನ್ನು ನುರಿಸುವುದಕ್ಕೋಸ್ಕರ ಇವೆ, ನಾಲೆಗೆ ಅದು ರಸದ ಒಂದು ರುಚಿಯನ್ನು ನೋಡೋದಕ್ಕೋಸ್ಕರ ಅದು ಇದೆ. ಹೌದಾ? ಹೀಗೆಲ್ಲ ಪ್ರತಿಯೊಂದು ಅಂಗಗಳು ಕೂಡ ಅವು ಧ್ವನಿ ಉತ್ಪಾದನೆಗೋಸ್ಕರ ಇಲ್ಲ. ಮಾನವನ ಮೆದುಳಿನ ರಚನೆಯ ಹಿಂಭಾಗದ ಎಡಭಾಗದಲ್ಲಿ ಮಾತನಾಡುವ ಕೇಂದ್ರ ಇದ್ದಿದ್ರಿಂದಾಗಿ ಅದನ್ನ ಬಳಸಿಕೊಂಡು ಮನುಷ್ಯ ಪ್ರಯತ್ನಪೂರ್ವಕವಾಗಿ ಈ ಅಂಗಗಳನ್ನು ಧ್ವನ್ಯಂಗಗಳಾಗಿ ಪರಿವರ್ತನೆ ಮಾಡಿಕೊಂಡು ವಿಭಿನ್ನ ಧ್ವನಿಗಳನ್ನು ಉತ್ಪಾದನೆ ಮಾಡಿ ಮಾನವ ಬದುಕಿನ ಇತಿಹಾಸದೊಳಗ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡಿದ. ಹಾಗಾಗಿ ಮನುಷ್ಯ ನಾಗರಿಕತೆಯಿಂದ ನಾಗರಿಕತೆಯ ಕಡೆಗೆ ಭಾಷೆ ಕಾರಣದಿಂದ ಬಂದ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಮಾನವ ಭಾಷೆಗೂ ಮತ್ತು ಪ್ರಾಣಿ ಭಾಷೆಗೂ ವ್ಯತ್ಯಾಸ ಇರೋದಿಷ್ಟೇ. ಮಾನವ ಭಾಷೆ ಭಯಂಕರ ವಿಸ್ತಾರವಾಗಿದೆ. ಕಾರಣ ಅಂದರೆ ಮನುಷ್ಯನ ಮೆದುಳಿನ ರಚನೆ. ಪ್ರಾಣಿಗಳು ಭಾಷೆಯನ್ನು ಅರ್ಥೈಸ್ಕೊಳ್ಬಹುದು, ಅವುಗಳಿಗೆ ಸೀಮಿತವಾದಂಥ ಭಾಷೆ ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಗಿಳಿ ಮೊದಲಾಗಿರ್ತಕ್ಕಂಥ ಪಕ್ಷಿಗಳು ಅವುಗಳ ಒಂದು ಮಾತನಾಡುವ ಮತ್ತು ಭಾಷೆಯನ್ನು ಗ್ರಹಿಸುವ ವಿಷಯವನ್ನು ಅನುಲಕ್ಷಿಸಿ. ಇನ್ನು ಭಾರತದಲ್ಲಿ ಇದು ಬಹಳ ಮುಖ್ಯವಾದಂಥ ಸ್ಲೈಡ್ ಅಂತ ಅನಿಸ್ತದೆ ನನಗೆ. ಭಾರತದಲ್ಲಿ ಧ್ವನಿ ಅಧ್ಯಯನಕ್ಕೆ ಹಲವಾರು ಕೇಂದ್ರಗಳಿವೆ. ಅವುಗಳಲ್ಲಿ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೇಂದ್ರಗಳು ಇರ್ಬೋದು. ಆಮೇಲೆ ಅಂತಾರಾಷ್ಟ್ರೀಯ ದ್ರಾವಿಡ ಭಾಷಾ ವಿಜ್ಞಾನ ಶಾಲೆ ತಿರುವನಂತಪುರಂನಲ್ಲಿದೆ. ಕೇಂದ್ರೀಯ ಭಾಷಾ ಸಂಸ್ಥಾನಗಳಿವೆ, ಅದರ ಪೈಕಿ ಮೈಸೂರಿನಲ್ಲೂ ಕೂಡ ಒಂದಿದೆ. ಮತ್ತೆ ಅವರು ಗಣಕಯಂತ್ರಗಳನ್ನು ಮತ್ತು ಗಣಕಯಂತ್ರಗಳನ್ನು ಬಳಸಿಕೊಂಡು ಶೀಘ್ರ ಲಿಪಿಕಾರರಂತೆ ಬರೆದುಕೊಳ್ಳುವ ಬರೆದದ್ದನ್ನು ಓದುವ ಯಂತ್ರಗಳನ್ನು ಅಲ್ಲಿ ಇಟ್ಟುಕೊಂಡಿದ್ದಾರೆ ಧ್ವನಿ ಅಧ್ಯಯನ ಕೇಂದ್ರಗಳಲ್ಲಿ. ಹೌದಾ? ಅವು ಏನು ಮಾಡ್ತಾವು? ಶಾರ್ಟ್ ಹ್ಯಾಂಡ್ ಥರ ಅವ್ರು ಬರ್ಕೊಳ್ತಾವ, ಜೊತೆಗೆ ಬರೆದದ್ದನ್ನು ಓದ್ತಾವ. ಹೌದಾ? ಆ ಆಧುನಿಕ ಯಂತ್ರಗಳು ಈ ಒಂದು ಭಾರತದಲ್ಲಿ ಧ್ವನಿ ಅಧ್ಯಯನ ಕೇಂದ್ರಗಳಲ್ಲಿ ಬಳಸಲ್ಪಟ್ಟು ಭಾರತದಲ್ಲಿ ಬಳಕೆಯಲ್ಲಿರ್ತಕ್ಕಂತಹ ವಿಭಿನ್ನ ಭಾಷೆಗಳ ಧ್ವನಿಗಳನ್ನು ಬಹಳ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಾಗ್ತದೆ. ಇನ್ನು ಭಾಷೆಯ ಅಧ್ಯಯನಕ್ಕೆ ಅಧಿಕೃತ ಸಾಮಗ್ರಿ ಯಾವುದು? ಧ್ವನಿ. ಇದು ನಿಮಗೆ ಗೊತ್ತಿರಲಿ. ಉದಾಹರಣೆಗೆ ಇವತ್ತು ಬ್ಯಾಟಿ, ಶಾವ್ಗಿ, ಗ್ವಾದ್ಲಿ, ಕರಿ, ಕರೆ, ಕರಿ, ಮರಿ, ಕಟ್ಟಿ, ಕತ್ತಿ, ಅತ್ತಿ, ಕತ್ತಿ, ಅತ್ತಿ, ಅತ್ತಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಧ್ವನಿಗಳನ್ನು ಉಚ್ಚಾರ ಮಾಡುವಾಗ ನಮ್ಮ ಧ್ವನಿಯ ಒತ್ತು ಯಾವ ಅಕ್ಷರದ ಮೇಲೆ, ಶ್ರುತಿ, ವಿರಾಮ, ನಾಸಿಕ್ಯ, ಯಾವ ಅಕ್ಷರದ ಮೇಲೆ, ಯಾವ ಅಕ್ಷರದ ಪಕ್ಕ, ಯಾವ ಅಕ್ಷರದ ಹಿಂದೆ ಇದೆ ಅನ್ನುವುದರ ಮೇಲೆ ಆ ಪದ ಯಾವ ರೀತಿಯಲ್ಲಿ ಅರ್ಥ ಕೊಡುತ್ತದೆ ಅಂತೇಳಿ ಅರ್ಥ ಮಾಡಬೇಕಾದ್ರೆ ಧ್ವನಿಮ ಆಗಲಿ ಆಕೃತಿಮ ಆಗಲಿ ಯಾವುದು ಸಹಾಯ ಮಾಡೋದಿಲ್ಲ. ನಮಗೆ ಸಹಾಯ ಮಾಡುವಂತಹ ಒಂದು ಶಾಸ್ತ್ರ ಅದು ಧ್ವನಿಶಾಸ್ತ್ರವೇ. ಹಾಗಾಗಿ ಇದು ಧ್ವನಿಶಾಸ್ತ್ರದ ಅಧ್ಯಯನದ ಅಧಿಕೃತ ಸಾಮಗ್ರಿ ಅಂತೇಳಿ ಈ ಒಂದು ಧ್ವನಿ ವಿಜ್ಞಾನ ಗುರುತಿಸ್ಕೊಂಡಿದೆ. ಹಾಗೆ ಅನುನಾಸಿಕಗಳಿರ್ಬೋದು, ಮೊದಲಾಗಿರ್ತಕ್ಕಂಥ ಉಚ್ಚಾರಗಳು ಕೂಡ ಇರಬಹುದು. ಇನ್ನು ತಮಿಳುನಾಡಿನಲ್ಲಿ ವಿಶೇಷವಾಗಿ ಗಣಪತಿ ಅನ್ನೋದಕ್ಕೆ ಅವರು ಕಣಬದಿ ಅಂತ ಉಚ್ಚಾರ ಮಾಡಿ ಬರೆದು ಗಣಪತಿ ಅಂತೇಳಿ ಬರವಣಿಗೆಯಲ್ಲಿ ಬರೀತಾರೆ. ಕಾರಣ ಏನಂದರೆ ಪದಾದಿಯಲ್ಲಿ ಘೋಷ ಧ್ವನಿಮಗಳು ಅಲ್ಲಿ ಇಲ್ಲ. ತಮಿಳಿನಲ್ಲಿ ಘೋಷಗಳ ಉಚ್ಚಾರ ಪದಾದಿಯಲ್ಲಿ ಇಲ್ಲ, ಪದ ಮಧ್ಯದಲ್ಲಿ ಉಚ್ಚಾರ ಇದೆ, ಬರವಣಿಗೆ ಇಲ್ಲ. ಹಾಗಾಗಿ ಗಣಪತಿ ಅಂತ ಇದ್ದಿದ್ದನ್ನು ಕಣಬದಿ ಅಂತ ಉಚ್ಚಾರ ಮಾಡ್ತಾರ, ಕಣಪತಿ ಅಂತೇಳಿ ಬರೀತಾರ. ನೋಡ್ರಿ, ಇದು ವಿಚಿತ್ರವಾಗಿರ್ತಕ್ಕಂಥದ್ದು. ಜನ ಗಣ ಮನ ಅಧಿನಾಯಕ ಜಯಹೇ ಅನ್ನುವಂತಹ ಮಾತನ್ನ ಜನ ಕನ ಮನ ಅತಿ ನಾಯಕ ಜಯಕ್ಕೆ ಅಂತೇಳಿ ಅವರು ಉಚ್ಚಾರ ಮಾಡ್ತಾರೆ.
ಹೀಗೆ ಏನಂದರೆ ಒಂದೊಂದು ಭಾಷೆಯೊಳಗ ಒಂದೊಂದು ರೀತಿಯಾಗಿರ್ತಕ್ಕಂಥ ಧ್ವನಿಗಳಿವೆ. ಕೆಲವು ಧ್ವನಿಗಳ ಉಚ್ಚಾರಣೆಯಲ್ಲಿ ಅಡೆತಡೆಗಳಿವೆ. ಆ ಎಲ್ಲ ವಿಷಯಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂತಹ ಕೆಲಸ ಧ್ವನಿಶಾಸ್ತ್ರದಲ್ಲಿ ಆಗುತ್ತದೆ. ಇನ್ನು ಬಹುಶಃ ಧ್ವನಿ ಅಧ್ಯಯನಕ್ಕೆ ಸಿಕ್ಕಿರ್ತಕ್ಕಂತಹ ಏಕೈಕ ಡೆಫಿನೇಷನ್ ಸದ್ಯಕ್ಕೆ ನಾನು ಓದಿದ ಪುಸ್ತಕದಲ್ಲಿ ಸಿಕ್ಕಿದ್ದು KL ಪೈಕ್ ಅವರು ಈ ಒಂದು ಇದನ್ನು ಕೊಟ್ಟರು. ಅವರು ಕೊಟ್ಟಿರ್ತಕ್ಕಂತಹ ಈ ಒಂದು ಡೆಫಿನೇಷನ್ ಹೀಗಿದೆ. ಫೋನೆಟಿಕ್ಸ್ ಅವರು ಹೀಗೆ ಕೊಟ್ಟಿದ್ದಾರೆ. ಫೋನೆಟಿಕ್ಸ್ ಕಲೆಕ್ಟ್ಸ್ ರಾ ಮಟೀರಿಯಲ್ ಆ್ಯಂಡ್ ಫೋನಿಮಿಕ್ಸ್ ಕುಕ್ಸ್ ಇಟ್ ಅಂತ. ಧ್ವನಿಶಾಸ್ತ್ರ ಭಾಷೆಗೆ ಬೇಕಾಗಿರ್ತಕ್ಕಂತಹ ಕಚ್ಚಾ ಸಾಮಗ್ರಿಯನ್ನು ಅದು ಸಂಗ್ರಹ ಮಾಡುತ್ತದೆ, ಧ್ವನಿಮಾಶಾಸ್ತ್ರ ಅದನ್ನು ಪಾಕಗೊಳಿಸುತ್ತದೆ ಎನ್ನುವಂಥದ್ದನ್ನು KL ಪೈಕ್ ಅವರು ಧ್ವನಿಶಾಸ್ತ್ರದ ಬಗ್ಗೆ ತಮ್ಮದೇ ಆದಂಥ ಇದನ್ನು ಅವರು ಹೇಳಿದ್ದಾರೆ. ಇದು ನಮಗೆ ಗೊತ್ತಿರಬೇಕು. ಮುಂದೆ ನೋಡೋಣ. ನಾವು ಈಗಾಗಲೇ ನಾವು ಇಂಟರ್ನ್ಯಾಷನಲ್ ಫೋನೆಟಿಕ್ ಸ್ಕ್ರಿಪ್ಟ್ ಅನ್ಬಹುದು ಅಥವಾ ಇಂಟರ್ನ್ಯಾಷನಲ್ ಫೋನೆಟಿಕ್ ಅಲ್ಫಾಬೆಟ್ ಅಂತ IPA ಅಂತೇಳಿ ಕರೀತಾರೆ. ಆಲೇಖ ಅಥವಾ ಧ್ವನ್ಯಾಲೇಖ ಅಂತೇಳಿ ಅಂತಾರಾಷ್ಟ್ರೀಯ ಧ್ವನ್ಯಾಲೇಖ ಇಡೀ ಜಗತ್ತಿನ ಎಲ್ಲ ಭಾಷೆಗಳನ್ನು ಕೂಡ ಬರೆದಿಡುವ ಶಾಖೆ ಇದು IPA, ಇಂಟರ್ನ್ಯಾಷನಲ್ ಫೋನೆಟಿಕ್ ಅಲ್ಫಾಬೆಟ್. ಇದನ್ನು ಹೀಗೂ ಕೂಡ ಕರೀತಾರೆ, ಫೋನೆಟಿಕ್ ಸ್ಕ್ರಿಪ್ಟ್ ಅಂತ. ಹೌದಾ? ಇದನ್ನು ರೋಮನ್ ಲಿಪಿಯಲ್ಲಿ ಬರೀತಾರೆ. ಮಾನವನು ಹೊರಡಿಸಬಹುದಾದ ಎಲ್ಲ ಬಗೆಯ ಧ್ವನಿಗಳನ್ನು ಕೂಡ ವ್ಯವಸ್ಥಿತವಾಗಿ ಗುರುತಿಸಿ ಅವುಗಳಿಗೆ ಸಂಕೇತಗಳನ್ನು ಕೊಡುವಂತಹ ಕೆಲಸ ಇಲ್ಲಿ ಮಾಡಲಾಗ್ತದೆ. ಆ ನಂತರ ಈ ಧ್ವನಿಗಳ ಪ್ರಸಾರ, ಅದು ಪೂರಕ ಪ್ರಸಾರ, ವಿರೋಧ ಪ್ರಸಾರ, ವೈದೃಶ್ಯ ಪ್ರಸಾರ, ವೈಕಲ್ಪಿಕ ಪ್ರಸಾರ, ಭೌತ ಗುಣಧರ್ಮ, ಎಲ್ಲ ವಿಷಯಗಳ ಅಧ್ಯಯನ IPAದಲ್ಲಿ ಭಾಳ ವ್ಯವಸ್ಥಿತವಾಗಿ ನಡೀತದೆ. ಆಮೇಲೆ ಇದಕ್ಕೆ ಚೌಕ ಕಂಸವನ್ನು ಬಳಸ್ತಾರೆ ಧ್ವನಿಗೋಸ್ಕರ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಈಗಾಗಲೇ ಇದ್ರ ಬಗ್ಗೆ ಡಿಟೇಲ್ ಆಗಿ ನಾನು ನೋಡಿದ್ದೀನಿ. ಮತ್ತು IPAದೊಳಗೆ ಬರೆಯುವಂತಹ ಅಕ್ಷರಗಳು ಅದು ಅಕ್ಷರಾತ್ಮಕವಾಗಿರೋಲ್ಲ, ಧ್ವನ್ಯಾತ್ಮಕವಾಗಿರುತ್ತದೆ ಅಂತ. ಅಲ್ಲಿ ಲಿಪಿ ಧ್ವನ್ಯಾತ್ಮಕವಾಗಿರುತ್ತದೆ. ಧ್ವನ್ಯಾತ್ಮಕ ಅಂದ್ರೆ ಏನು ಅಂದರೆ IPAದೊಳಗೆ ಏನು ಬರೆಯಲ್ಪಡ್ತದ ಅಕ್ಷರಗಳು, ಆ ಅಕ್ಷರಗಳು ಉಚ್ಚಾರ ಮಾಡಿದ್ರೆ ಯಥಾವತ್ತಾಗಿ ಒಂದು ಭಾಷೆಯಲ್ಲಿ ಆ ಭಾಷಿಕರು ಬಳಸುವಂಥ ಧ್ವನಿಯ ಉಚ್ಚಾರಣೆ ಬರುತ್ತದೆ ವಿನಃ ಅಕ್ಷರ ಅಲ್ಲ. ಹಾಗಾಗಿ ಇದು ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಲೇಖನ, ಆಲೇಖ, ಧ್ವನ್ಯಾಲೇಖ ಅಂತ ಗೊತ್ತಿರಬೇಕು. ಇದನ್ನು ರೋಮನ್ ಲಿಪಿಯಲ್ಲಿ ಬರೀತಾರೆ ಅಂತ ಕೂಡ ನಮ್ಗೆ ಗೊತ್ತಾಗಬೇಕು. ಈ ರೋಮನ್ ಲಿಪಿಯಲ್ಲಿ ಬರೆಯುವಂತಹ ಈ ಒಂದು ಲೇಖನಕ್ಕೆ ಫೋನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಅಂದ್ರೆ ಏನು? ಈ ಧ್ವನಿಶಾಸ್ತ್ರಕ್ಕೆ ಹೊಂದಿಸಿಕೊಂಡು ಬರೆಯುವಂಥ ಲಿಪಿ ಫೋನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ ಅಂತೇಳಿ ಇದಕ್ಕೆ ಕರೀತಾರೆ. ಧ್ವನ್ಯಾಲೇಖಿತ ಅಂತೇಳಿ ಇದನ್ನು ಕರೀತಾರೆ. ಇಲ್ಲಿ ಹಲವಾರು ಯಂತ್ರಗಳ ಉಪಯೋಗ ಕೂಡ ಆಗ್ತದೆ. ಅವುಗಳ ಪೈಕಿ ಲೆರಿಂಗೋಸ್ಕೋಪು, ಪೆಲೆಟೋಗ್ರೋಫು, ಕೈಮೋಗ್ರಾಫ್, ಪಿಚ್ ಮೀಟರ್, ವೈಬ್ರೇಟರ್ ಬಾಕ್ಸ್, 48 ಚಾನಲ್ ಆಡಿಯೋ ಫ್ರೀಕ್ವೆನ್ಸಿ, ಫಿಲ್ಮರ್ ಮಿಂಗೋಗ್ರಾಫ್, ಒಸ್ಕಿಲೋಸ್ಕೋಪ್, ಸ್ಕೋನೋಗ್ರಾಫ್, ಸ್ಪೆಕ್ಟ್ರೋಮೀಟರ್, ಹಲವಾರು ರೀತಿಯಾಗಿರ್ತಕ್ಕಂತಹ ಯಂತ್ರಗಳನ್ನು ಇಲ್ಲಿ ಬಳಸಿಕೊಳ್ಳಲಾಗ್ತದೆ. ಈ ಯಂತ್ರಗಳು ಏನೇನು ಕೆಲಸ ಮಾಡ್ತವೆ ಅನ್ನುವ ಕುರಿತಾಗಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದನ್ನು ತಾವು ವ್ಯವಸ್ಥಿತವಾಗಿ ನೋಡಿ ಅಧ್ಯಯನ ಮಾಡಬಹುದು. ಇನ್ನು ನಾನು ಇವತ್ತೇನು ಈ ಚಾರ್ಟನ್ನು ಕೊಟ್ಟಿದ್ದೀನಿ, ಬಹಳ ಮುಖ್ಯವಾಗಿರ್ತಕ್ಕಂಥ ಚಾರ್ಟ್ ವಿದ್ಯಾರ್ಥಿ ಮಿತ್ರರೇ. ಇಲ್ಲಿ ನೀವು ಗಮನಿಸ್ಕೊಳ್ಬೇಕಾಗಿದ್ದೇನೆಂದರೆ ಇದು ಒಂದು ರೀತಿ ಬೇಸಿಕ್. ಇದು ಈಗಾಗಲೇ ಹಲವಾರು ಬೇಸಿಕ್ ವಿಡಿಯೋಗಳನ್ನು ಮಾಡಿದ್ದೀನಿ. ಬಟ್ ಇಲ್ಲಿ ನಾನೇನು ಕನ್ನಡ ಕೈಪಿಡಿಕಾರರು ಮೊದಲಾಗಿರ್ತಕ್ಕಂಥ ವ್ಯಕ್ತಿಗಳು ಹೀಗೆ ಭಾಳ ವ್ಯವಸ್ಥಿತವಾಗಿ ಒಂದು ಚಾರ್ಟನ್ನು ಅವ್ರು ಕೊಟ್ಟಿದ್ದಾರೆ. ಚಾರ್ಟ್ ನಾ ಮಾಡಿಕೊಂಡು ನಿಮಗೆ ಅಧ್ಯಯನಕ್ಕೋಸ್ಕರ ಕೊಟ್ಟಿದ್ದೀನಿ. ಈ ಧ್ವನ್ಯಂಗಗಳು ಭಾಗದಲ್ಲಿ ಏನಂತಂದರೆ ಕಂಠ, ತಾಲವ್ಯ, ವರ್ಚ, ದಂತ, ಓಷ್ಠ ಮತ್ತು ದಂತೋಷ್ಠ, ಹೀಗೆ ಬೇರೆ ಬೇರೆ ಭಾಗಗಳನ್ನು ಮಾಡ್ಕೊಂಡಿದ್ದೀವಿ. ವರ್ಗೀಯ, ಅವರ್ಗೀಯ ಮತ್ತು ಸ್ವರಗಳು. ಅಂದರೆ ನಾವು ನಮ್ಮ ಭಾಷೆಯಲ್ಲಿ ವಿಶೇಷವಾಗಿ ಕನ್ನಡದಲ್ಲಿ ಬಳಸುವಂಥ ಅಕ್ಷರಗಳನ್ನು ಧ್ವನಿಶಾಸ್ತ್ರದ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡುವುದು ಹೇಗೆ ಅನ್ನೋದಕ್ಕೋಸ್ಕರ ಒಂದು ಚಾರ್ಟನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಹೌದಾ? ಕಂಠ ಅಂದರೆ ಮನುಷ್ಯನ ಕಂಠ. ಆ ಕಂಠದಿಂದ ಕಂಠಕ್ಕೆ ಅಂಟಿಕೊಂಡು ಜಿಹ್ವೆ ಇದೆ, ನಾಲಿಗೆ ಇದೆ. ಜಿಹ್ವಾ ಮೂಲ ಅಂತ ಕರೀತಾರೆ. ನಾಲಿಗೆ ಮೂಲ ಭಾಗ ಅಲ್ಲಿದೆ. ಹಾಗಾಗಿ ಕಂಠದಿಂದ ಹುಟ್ಟುವಂತಹ ವರ್ಗೀಯ ವ್ಯಂಜನಗಳು ಕ ವರ್ಗ, ಕ, ಖ, ಗ, ಘ ಎಲ್ಲ ಕ ವರ್ಗಗಳು ಕೂಡ ಕಂಠದಿಂದ ಹುಟ್ಟುತ್ತವೆ. ಹಾಗಾಗಿ ಅವು ಕಂಠೆಗಳು ಅಂತೇಳಿ ಕರೀತಾರೆ. ಇನ್ನು ಅವಕ್ಕೆ ಜಿಹ್ವಾಮೂಲಿಯ ಧ್ವನಿಗಳು ಅಂತಲೂ ಕೂಡ ಕರಿಬಹುದು. ಕಾರಣ ಏನಂದರೆ ನಾಲಿಗೆ ಹಿಂಭಾಗದಿಂದ ಹುಟ್ಟುತ್ತವೆ. ಇವೆರಡು ಪಾಯಿಂಟ್ ನಮಗೆ ಗೊತ್ತಿರಬೇಕು.
ಅಂದ್ರೆ ವರ್ಗೀಯ ವ್ಯಂಜನದಲ್ಲಿ ಕ ವರ್ಗ ಹುಟ್ಟುತ್ತದೆ, ಅವರ್ಗೀಯ ವ್ಯಂಜನಗಳ ಪೈಕಿ ಒಂದು ಅಕ್ಷರ ಮಾತ್ರ ಹುಟ್ಟುತ್ತದೆ, ಅದು ಹಕಾರ. ಹೌದಾ, ಅದು ಹಕಾರ ಮಾತ್ರ ಹುಟ್ಟುತ್ತದೆ. ಇನ್ನ ಸ್ವರಗಳು ಅಂದ್ರೆ ಅ ಮತ್ತು ಆಗಳು ಹುಟ್ಟುತ್ತವೆ. ಹಾಗಾಗಿ ಕಂಠದಿಂದ ಹುಟ್ಟುವ ಅಕ್ಷರಗಳಿಗೆ ಜುಹಾಮೂಲಿಯ ಅಕ್ಷರಗಳು ಕಂಠೆಗಳು ಅಂತೇಳಿ ಕರೀತಾರ. ಆ ಕಂಠದಿಂದ ಹುಟ್ಟುವ ಅಕ್ಷರಗಳಿಗೆ ವರ್ಗೀಯ ವ್ಯಂಜನಗಳು, ಕಂಠದಿಂದ ಹುಟ್ಟುವ ಅಕ್ಷರಗಳ ಪೈಕಿ ವರ್ಗೀಯ ವ್ಯಂಜನಗಳು ಅಂದ್ರೆ ಕ ವರ್ಗ, ಅವರ್ಗೀಯ ವ್ಯಂಜನ ಅಂದ್ರೆ ಹ ಮಾತ್ರ, ಸ್ವರಗಳು ಅಂದ್ರೆ ಆ ಮಾತ್ರ. ಇವು ಗೊತ್ತಾಗ್ಬೇಕು. ಅದಕ್ಕೆ ಒಂದು ಕಡೆ ಕೊಟ್ಬಿಟ್ಟೆ ನಾನು. ಈಗ ಇನ್ನೊಂದು ರೀತಿ ಪ್ರಶ್ನೆ ಏನಾಗ್ಬೋದು, ಜುಹಾಮೂಲಿಯ ಅವರ್ಗೀಯ ವ್ಯಂಜನ ಯಾವುದು ಅಂತ ಕೇಳಿದ್ರೆ ಹ ಬರಿಬೇಕು. ಜುಹಾಮೂಲಿಯ ವರ್ಗೀಯ ವ್ಯಂಜನಗಳು ಯಾವುವು? ಕ ವರ್ಗ. ಮೂಲದಿಂದ ಹುಟ್ಟುವಂತಹ ಸ್ವರಗಳು ಅ ಮತ್ತು ಆ. ಕಂಠದಿಂದ ಹುಟ್ಟುವ ಸ್ವರಗಳು ಅ. ಕಂಠದಿಂದ ಹುಟ್ಟುವ ಅವರ್ಗೀಯ ವ್ಯಂಜನ ಹ. ಕಂಠದಿಂದ ಹುಟ್ಟುವ ವರ್ಗೀಯ ವ್ಯಂಜನ ಕ ವರ್ಗಗಳು. ಹೌದಾ, ಹೀಗೆ ಒಂದು ಕಡೆ ಮಾಡ್ಕೊಳ್ಳೋದು. ಹೌದಾ, ಮೊದಲೇದು ಕಂಠ ಬಂತು. ಕಂಠ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ತಾಲವ್ಯ. ತಾಲವ್ಯದಿಂದ ಹುಟ್ಟುವಂತಹ ಧ್ವನಿಗಳೇ ಜುವಾಮುಖೀಯ ಧ್ವನಿಗಳು ಅಂತೇಳಿ ಕರಿತೀವಿ. ಜುವಾಮುಖೀಯ. ಜುವಾಮುಖ ಅಂದ್ರೆ ನೋಡ್ರಿ, ಇದು ಇಷ್ಟು ವಿಚಿತ್ರದಲ್ಲ, ತುದಿನೂ ಅಲ್ಲ ಹಿಂದೂನಲ್ಲ, ಜುಹಾ ಮಧ್ಯೆ ಏನಿದೆಯಲ್ಲ ಆ ಮಧ್ಯ ಭಾಗಕ್ಕೆ ಜುವಾಮುಖ ಅಂತ ಕರೀತಾರೆ. ಆ ಜುಹಾ ಮುಖದಿಂದ ಹುಟ್ಟುವ ಅಕ್ಷರಗಳು ತಾಲವ್ಯ ಅಕ್ಷರಗಳು ಅಂತಲೂ ಕೂಡ ಕರೀತಾರೆ. ಕಾರಣ ಏನಂದ್ರೆ ನಾಲಿಗೆಯ ಮಧ್ಯಭಾಗ ಆ ತಾಲವ್ಯದ ಕಡೆ ಹೊತ್ತಿ ಚಕಾರ ಹುಟ್ಟುತ್ತದೆ. ವರ್ಗೀಯ ಚ ವರ್ಗದ ಅಕ್ಷರಗಳು ಹುಟ್ಟುತ್ತವೆ. ಹಾಗಾಗಿ ತಾಲವ್ಯದಿಂದ ಹುಟ್ಟುವ ವರ್ಗೀಯ ವ್ಯಂಜನಗಳು ಚಕಾರ, ತಾಲವ್ಯದಿಂದ ಹುಟ್ಟುವ ಅವರ್ಗೀಯ ವ್ಯಂಜನಗಳು ಯ ಮತ್ತು ಶ, ತಾಲವ್ಯದಿಂದ ಹುಟ್ಟುವ ಸ್ವರಗಳು ಇ ಎ ಐ. ಇವೆಲ್ಲ ಗೊತ್ತಿರಬೇಕು. ಹಾಗಾಗಿ ನೋಡ್ರಿ, ತಾಲವ್ಯ ಬಂತು, ಚ ವರ್ಗ ವರ್ಗೀಯ ವ್ಯಂಜನ ಪೈಕಿ, ಅವರ್ಗೀಯ ವ್ಯಂಜನದಲ್ಲಿ ಯ ಮತ್ತು ಶ, ಸ್ವರಗಳು ಅಂತ ಬಂದಾಗ ಇ ಮತ್ತು ಎ ಐ. ಇವನು ಒಂದು ಕಡೆ ಅಂದ್ರೇನು, ಯಾವ ಸ್ವರಗಳು, ಯಾವ ವರ್ಗೀಯಗಳು, ಯಾವ ಅವರ್ಗೀಯಗಳು. ತಾಲುದಿಂದ ಹುಟ್ಟುವ ಅಕ್ಷರಗಳಿಗೆ ತಾಲವ್ಯಗಳು ಅಂತೇಳಿ ಕರೆದ್ರು. ಇನ್ನ ಇದಕ್ಕೆ ಇನ್ನೊಂದು ವರ್ಡ್ ಬಳಸಿರೋ ಜುವಾಮುಖೀಯ ಅಂತ. ಜುಹಾಮುಖ ಅಂದ್ರೆ ನಾಲಿಗೆ ಮಧ್ಯದಿಂದ, ನಾಲಿಗೆ ಮಧ್ಯಭಾಗ ತಾಲವ್ಯದ ಕಡೆ ಒತ್ತಿ ಉಚ್ಚರಿಸುವಂತ ಅಕ್ಷರಗಳು ಅಂತ ಅದರ ಅರ್ಥ ಆಗ್ತದೆ. ಹೀಗೆ ಇದು ಎರಡನೇದು ನೋಡಿದ್ವಿ ನಾವು. ಮೂರನೇದು ವರ್ತ್ಸ್ಯ ಅಂತೇಳಿ ಕರೀತಾರೆ. ವರ್ತ್ಸ್ಯ ಅಂದ್ರೆ ಮುಂಭಾಗದ ಹಲ್ಲುಗಳ ಹಿಂಭಾಗದಲ್ಲಿರುವಂತಹ ಗಟ್ಟಿಯಾದ ಭಾಗ. ಅದಕ್ಕೆ ಜುಹಾಗ್ರಿಯ, ಯಾಕಂದ್ರೆ ನಾಲಿಗೆಯ ಮುಂಭಾಗ ಅದಕ್ಕೆ ಟಚ್ ಆಗುವುದರ ಮೂಲಕ, ಅದನ್ನು ಸ್ಪರ್ಶಿಸುವುದರ ಮೂಲಕ ಈ ಅಕ್ಷರಗಳು ಹುಟ್ಟುತ್ತವೆ. ಹಾಗಾಗಿ ಜುಹಾಗ್ರಿಯ ಅಕ್ಷರಗಳು, ವರ್ತ್ಸ್ಯದಿಂದ ಹುಟ್ಟುವ ಅಕ್ಷರಗಳು ಯಾವುವು ಅಂತ ಕೇಳಿದ್ರೆ, ವರ್ಗೀಯ ವ್ಯಂಜನಗಳು ಅಂದ್ರೆ ಅಲ್ಲಿ ಟ ವರ್ಗ, ಅವರ್ಗೀಯ ವ್ಯಂಜನ ಅಂದರೆ ರ ಮತ್ತು ಶ, ಸ್ವರಗಳು ಅಂತ ಬಂದಾಗ ರು. ಈ ಅಕ್ಷರಗಳು ಜುಹಾಗ್ರಿಯ ಅಕ್ಷರಗಳು, ವರ್ಚಾಕ್ಷರಗಳು ಅಂತ ಗುರುತಿಸಲ್ಪಡುತ್ತವೆ. ಇನ್ನು ನೆಕ್ಸ್ಟ್ ಬರೋದು ದಂತ. ಇದಕ್ಕೂ ಕೂಡ ಜುಹಾಗ್ರಿಯ ಅಂತ ಕರೀತಾರೆ. ಯಾಕಂದ್ರೆ ನಾಲಿಗೆ ತುದಿ ದಂತಗಳಿಗೆ ಟಚ್ ಆಗೋದರ ಮೂಲಕ ಹುಟ್ಟುವ ಅಕ್ಷರಗಳು ಜುಹಾಗ್ರಿಯ. ಜುಹಾಗ್ರ ಅಂದ್ರೆ ನಾಲಿಗೆ ತುದಿ ಅಂತ ಹೇಳ್ದಂಗೆ, ಜುಹಾ ಮುಖ ಅಂದ್ರೆ ನಾಲಿಗೆ ನಡು ಅಂದಂಗೆ, ಜುಹಾ ಮೂಲ ಅಂದ್ರೆ ನಾಲಿಗೆ ಹಿಂಭಾಗ, ಗಂಟಲಿನ ಭಾಗ ಅಂತ ಹೇಳ್ದಂಗೆ. ಹೌದಾ, ಹಾಗಾಗಿ ದಂತ ಅಂದ್ರೆ ತ ವರ್ಗ. ಇದು ಗೊತ್ತಿರಲಿ. ವರ್ಗೀಯ ವ್ಯಂಜನಗಳ ಪೈಕಿ ತ ವರ್ಗ, ಅವರ್ಗೀಯ ವ್ಯಂಜನಗಳ ಪೈಕಿ ಲ ಮತ್ತು ಸ, ಆಮೇಲೆ ಸ್ವರಗಳು ಇಲ್ಲಿಂದ ಹುಟ್ಟುವುದಿಲ್ಲ. ಇದು ನಿಮಗೆ ಗೊತ್ತಾಗಬೇಕು. ಮುಂದೆ ಬರೋದು ಓಷ್ಠ. ತುಟಿಗಳಿಗೆ ಓಷ್ಠಗಳು ಅಂತೇಳಿ ಕರೆದ್ರು. ಈಗ ಓಷ್ಠಗಳು ಅಂತ ಏನು ಕರೆದಿವಲ್ಲ, ಓಷ್ಠದಿಂದ ಪ ವರ್ಗ ಹುಟ್ಟುತ್ತದೆ, ಅವರ್ಗೀಯ ವ್ಯಂಜನಗಳು ಹುಟ್ಟುವುದಿಲ್ಲ. ಸ್ವರಗಳು ಬಂದಾಗ ಔಗಳು ಹುಟ್ಟುತ್ತವೆ. ಹೌದಾ, ಈ ಓಷ್ಠ ಅಕ್ಷರಗಳು. ಮುಂದೆ ಇನ್ನೊಂದು ಸ್ಪೆಷಲ್ ಕೆಟಗರಿ ಮಾಡಿದ್ರು, ದಂತೋಷ್ಠ ಅಂತ. ಕೆಳ ತುಟಿ ಓಷ್ಠಗಳಿಗೆ ಟಚ್ ಆಗೋದ್ರ ಮೂಲಕ ಹುಟ್ಟುವ ಅಕ್ಷರಗಳು ಫ ಮತ್ತು ವ, ಎಫ್ ಮತ್ತು ವಿ. ಹೌದಾ, ಫ ಮತ್ತು ವ ಈ ವರ್ಗೀಯ ವ್ಯಂಜನಗಳು ಮಾತ್ರ. ಒಂದು ವರ್ಗೀಯ, ಒಂದು ಅವರ್ಗೀಯ ಎರಡು ಇದೆ. ಒಂದು ಫ ಇದೆ, ಒಂದು ವ ಇದೆ. ಅವರ್ಗೀಯ ವ್ಯಂಜನದಲ್ಲಿ ಸೇರಿಸ್ಕೋಬೇಕು, ವರ್ಗೀಯ ವ್ಯಂಜನದಲ್ಲಿ ಫ ಸೇರಿಸ್ಕೋಬೇಕು. ಇಷ್ಟು ಏನಂದ್ರೆ ಇಲ್ಲಿರ್ತಕ್ಕಂಥ ಒಂದು ಅಂಶ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಬಹಳ ಸಿಂಪಲ್ ಆಗಿ ನೋಡೋದಾದ್ರೆ, ಯಾವಾಗಲೂ ಕೂಡ ಧ್ವನ್ಯಂಗಗಳನ್ನು ಅಧ್ಯಯನ ಮಾಡಬೇಕಾದಾಗ ನಮ್ಮ ತಲೆಯೊಳಗೆ ಏನಿರಬೇಕು ಅಂದ್ರೆ, ನೋಡ್ರಿ, ಮೊದಲು ಬರೋದು ಕಂಠ. ಹೀಗೆ ನಾಲಿಗೆ ಆಡಿಸ್ತಾ ಬಂದಾಗ ನೆಕ್ಸ್ಟ್ ಬರೋದು ಮೃದು ತಾಲು, ಕಠಿಣ ತಾಲು, ಎರಡು ಸೇರಿ ತಾಲು. ಆಮೇಲೆ ಮುಂಭಾಗದ ಹಲ್ಲುಗಳ ಹಿಂದಿರುವ ಗಟ್ಟಿಯಾದ ಭಾಗ ಕಂಠ, ತಾಲವೇ. ನೆಕ್ಸ್ಟ್ ಬರೋದು ವತ್ಸ, ಆಮೇಲೆ ದಂತ, ಆಮೇಲೆ ಬರುವ ಓಷ್ಠ. ಈ ಅನುಕ್ರಮವನ್ನು ಮೊದಲು ತಿಳ್ಕೊಂಡು ಆಮೇಲೆ ವರ್ಗೀಯ ವ್ಯಂಜನಗಳನ್ನ ಕ, ಚ, ಟ, ತ, ಪ ಅಂತ ಬಂದ್ಬಿಡೋದು. ಅಂದ್ರೆ ಕಂಠ, ತಾಲವ್ಯದಿಂದ ಚ, ವರ್ಚ್ಯದಿಂದ ಟ, ಹೌದಾ,
ದಂತದಿಂದ ತ ಮತ್ತು ಓಷ್ಟದಿಂದ ಪ. ನೋಡ್ರಿ ಕ ಚ ಟ ತ ಪ ಹೀಗೆ ಬರ್ತಾವ. ಇನ್ನ ಅವರ್ಗೀಯ ವ್ಯಂಜನಗಳು ಬಂದಾಗ ಹ ಮಾತ್ರ ಕಂಠದಿಂದ ಹೇಳಿ ಮೊದಲು ನೋಡ್ರಿ ಯ ರ ಲ 3 ಅಕ್ಷರ ಅಂದ್ಬಿಡ್ರಿ. ಯ ರ ಲ ತಾಲವ್ಯ, ವರ್ಚ ಮತ್ತು ದಂತ. ಯ ರ ಲ ಯದ ಮಗ್ಲ ಮತ್ತೆ ಶ ಶ ಶ ಅಂದ್ಬಿಡ್ರಿ, ಬಹಳ ಈಸಿ. ಮತ್ತೆ ತಾಲವ್ಯ ಮತ್ತೆ ವರ್ಚ ಮತ್ತೆ ದಂತ. ಹೌದಾ? ಯ ರ ಲ ಶ ಶ ಶ ಹೀಗೂ ಓದ್ಬಹುದು, ಇಲ್ಲಂದ್ರೆ ಯಶ ರಶ ಲಸ ಹೀಗೂ ಓದ್ಬಹುದು. ಹೌದಾ? ಅವರ್ಗೀಯ ವ್ಯಂಜನಗಳು ಹುಟ್ಟುವ ಜಾಗಗಳು. ಹಾಗೆ ಸ್ವರಗಳನ್ನು ಕೂಡ ಮತ್ತೆ ಹೀಗೆ ಬರಬೇಕು. ಕಂಠದಿಂದ ಅ ಆ, ಈ ಏದಿಂದ ತಾಲವ್ಯ, ರೂದಿಂದ ವತ್ಸ, ಓದಿಂದ ಓಷ್ಟಗಳು ಹುಟ್ಟುತ್ತವೆ, ಸ್ವರಗಳು ಹುಟ್ಟುತ್ತವೆ. ಹೀಗೂ ಕೂಡ ಇದನ್ನು ವ್ಯವಸ್ಥಿತವಾಗಿ ಓದಬಹುದು. ಇದು ಓದೋದಲ್ಲ, ಇದನ್ನು ಕಲಿಸುವುದಕ್ಕೋಸ್ಕರ ಬಹಳಷ್ಟು ಉಪಯುಕ್ತವಾಗಿರತಕ್ಕಂತಹ ಈ ಚಾರ್ಟ್ ಅನ್ನ ನಾನು ವಿದ್ಯಾರ್ಥಿ ಮಿತ್ರರಿಗೆ ಕೊಟ್ಟಿದ್ದೇನೆ. ಇದನ್ನು ವ್ಯವಸ್ಥಿತವಾಗಿ ನೀವು ತಿಳ್ಕೋಬೇಕು ಮಿತ್ರರೇ. ಇನ್ನು ನೆಕ್ಸ್ಟ್ ಬರೋದು ಸ್ವರಗಳ ವರ್ಗೀಕರಣ. ನೋಡ್ರಿ, ಸ್ವರಗಳ ವರ್ಗೀಕರಣ ಅಂದ್ರೆ ಏನಂದ್ರೆ, ನೋಡ್ರಿ, ನಾಲಿಗೆ ಇದೆಯಲ್ಲ, ನಾಲಿಗೆ ಮೇಲೆ ಕೆಳಗೆ ಚಲಿಸುವುದನ್ನು ಆಧರಿಸಿ ಉನ್ನತ, ಮಧ್ಯ, ಅವನತ ಅಂತೇಳಿ ಸ್ವರಗಳನ್ನ ವಿಂಗಡಣೆ ಮಾಡಿದ್ದಾರೆ. ಹೌದಾ? ಸ್ವರಗಳನ್ನ ವಿಂಗಡಣೆ ಮಾಡಿದ್ದಾರೆ. ಥೋಡಪಾರಿ ಉನ್ನತ, ಮಧ್ಯ ಮತ್ತು ಅವನತ ಅಂತೇಳಿ. ಈಗ ನಾಲಿಗೆ ಮೇಲೆ ಹೋದ್ರೆ ಉನ್ನತ ಸ್ವರಗಳು, ನಡುವೆ ನಿಂತರ ಮಧ್ಯ ಸ್ವರಗಳು, ಕೆಳಗೆ ಬಂದ್ರೆ ಅವನತ ಸ್ವರಗಳು. ಮೊದಲು ತಿಳ್ಕೋಬೇಕು, ನಾಲಿಗೆ ಚಲನೆ ಇದು. ನಾಲಿಗೆ ಮೇಲೆ ಹೋದ್ರೆ ಉನ್ನತ, ನಡುವೆ ನಿಂತ್ರೆ ಮಧ್ಯ, ಕೆಳಗಡೆ ಬಂದ್ರೆ ಅವನತ. ನಾಲಿಗೆ ಚಲನೆ ಇದು. ಹೌದಾ? ಉನ್ನತ ಸ್ವರ, ಮಧ್ಯ ಸ್ವರ, ಅವನತ ಸ್ವರ. ಇನ್ನು ಪೂರ್ವ ಅಂದ್ರೆ ನೋಡ್ರಿ, ನಾಲಿಗೆ ತುದಿ ಇದು ಪೂರ್ವ, ಮಧ್ಯ ಇಲ್ಲ, ಪಶ್ಚ ಅಂತ ಇದೆ. ಹೌದಾ? ಪಶ್ಚ ಅಂದ್ರೆ ನಾಲಿಗೆ ಹಿಂಭಾಗ. ಹೌದಾ? ಹೀಗೆ ಏನಂದ್ರೆ ಈ ಸ್ವರಗಳ ಹುಟ್ಟುವುದನ್ನು ವರ್ಗೀಕರಣ ಮಾಡಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಒಂದೊಂದೇ ಕೇಳ್ತಾ ಇಲ್ಲ. ಈಗ ನೋಡ್ರಿ, ಮೇಲಿಂದ ಬಿಡ್ರಿ, ಬರೀ ಒಂದೇ ಸಾಲಿಗೆ ಉನ್ನತ ಸಾಲಿನಲ್ಲಿ ರೈಟಿಗೆ ಬಂದಾಗ ನಿಮಗೆ ಅನಿಸ್ತದ ಈ ಮತ್ತು ಉ ಇವುಗಳಿಗೆ ಉನ್ನತ ಸ್ವರಗಳು ಅಂತ ಕರೆದ್ರು. ಯಾಕಂದ್ರೆ ನಾಲಿಗೆ ಮೇಲೆ ಹೋಗಿ ಉಚ್ಚಾರ ಮಾಡ್ತಾವೆ. ಮಧ್ಯ ಸ್ವರಗಳು ಅಂದ್ರೆ ಎ ಯ ಮತ್ತು ಅಹ ಮತ್ತು ಓ ಔ ಇವು ಮಧ್ಯ ಸ್ವರಗಳು, ನಾಲಿಗೆ ಮಧ್ಯದಿಂದ ಹುಡ್ತಾವ. ಅವನತ ಸ್ವರಗಳು ಅಂದ್ರೆ ನಾಲಿಗೆ ಕೆಳಗಿರೋದ್ರಿಂದ ಹುಟ್ಟುವಂತ ಅಕ್ಷರಗಳು ಆಗಳು ಅಷ್ಟೇ. ಆದ್ರೆ ಪ್ರಶ್ನೆಗಳನ್ನು ಏನ್ ಮಾಡ್ತಾ ಇದ್ದಾರಂದ್ರೆ, ಈಗ ನೋಡ್ರಿ, ಇದು ಒಂದು ರೀತಿ ತಿಳ್ಕೊಂಡ್ರಿ. ಉನ್ನತ ಅಂದ್ರೆ ಹೀಗೆ ಅಂದ್ರೇನು, ಹಾರಿಜೆಂಟಲ್ ಆಗಿ ನೋಡ್ತಾ ಬಂದ್ರಿ. ಉನ್ನತ ಸ್ವರಗಳು ಅಂದ್ರೆ ಇ ಉ, ಮಧ್ಯ ಸ್ವರಗಳು ಅಂದ್ರೆ ಎ ಯ ಅಹ ಓ ಓಹ ಈ ರೀತಿ ಬಂತು. ಅವನತ ಅಂದ್ರೆ ಆ ಮಾತ್ರ ಇದೆ, ಬರೀ ಒಂದೇ ಸಾಲು ನೋಡ್ತಾ ಬಂದ್ರೆ. ಇನ್ನು ಮೇಲಿಂದ ನಾವು ವರ್ಟಿಕಲ್ ಆಗಿ ನೋಡ್ತಾ ನಾವು ಬಂದ್ರೆ, ಮೇಲಿಂದ ಕೆಳಗೆ ನೋಡ್ತಾ ಬಂದ್ರೆ ಪೂರ್ವ ಸ್ವರಗಳಂದ್ರೆ ಇ ಎ ಯ, ಮಧ್ಯ ಸ್ವರಗಳಂದ್ರೆ ಅಹ ಅ, ಪಶ್ಚ ಸ್ವರಗಳು ಅಂದ್ರೆ ಉ ಓಹ. ಬರೀ ಹಿಂಗ್ ನೋಡಿದ್ರೆ ಒಂದ್ ಟೈಪ್ ಇದ್ರ ಮೀನಿಂಗ್ ಆಗ್ತದೆ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಎರಡೆರಡು ಸೇರಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಏನು? ಇಲ್ಲಿ ಉನ್ನತ ಪೂರ್ವ ಅಂತ ಕೇಳಿದ್ದಾರೆ. ನೋಡ್ರಿ, ಉನ್ನತ ಪೂರ್ವದಲ್ಲಿ ಇರುವಂತದ್ದು 2 ಅಕ್ಷರಗಳು, ಈ ಅಕ್ಷರಗಳು ಅಂದ್ರೇನು, ನಾಲಿಗೆ ಮೇಲೆ ಹೋಗಿರ್ತದ, ನಾಲಿಗೆ ತುದಿ ಭಾಗದಿಂದ ಹುಟ್ಟುತ್ತದೆ. ನಾಲಿಗೆ ಮೇಲೆ ಹೋಗಿ ತುದಿ ಭಾಗದಿಂದ ಹುಟ್ಟುವ ಅಕ್ಷರಗಳಿಗೆ ಪೂರ್ವ, ಉನ್ನತ ಪೂರ್ವ ಅಂತ ಕರೀತಾರೆ. ಉನ್ನತ ಪೂರ್ವ. ಉನ್ನತ ಮಧ್ಯ ಸ್ವರ ಇಲ್ಲ, ನಾಲಿಗೆ ಮೇಲೆ ಹೋಗಿ ನಡುವಿನಿಂದ ಉಚ್ಚಾರ ಆಗೋದಿಲ್ಲ. ಉನ್ನತ ಪಶ್ಚ ಅಂತ ನಾಲಿಗೆ ಮೇಲೆ ಹೋಗಿರ್ಬೇಕು, ನಾಲಿಗೆ ಹಿಂಭಾಗದಿಂದ ಹುಟ್ಟಬೇಕು, ಅದಕ್ಕೆ ಉ ಅಂತೇಳಿ ಕರೀತಾರೆ. ನೋಡ್ರಿ, ಉನ್ನತ ಪಶ್ಚ ನಾಲಿಗೆ ಮೇಲೆ ಹೋಗಿರಬೇಕು, ನಾಲಿಗೆಯ ಹಿಂಭಾಗದಿಂದ ಅಕ್ಷರಗಳು ಹುಟ್ಟಬೇಕು. ಉನ್ನತ ಪಶ್ಚ ಅಂದ್ರೆ ಉ. ಇನ್ನ ನಾಲಿಗೆ ಮಧ್ಯದಿಂದ ಮಧ್ಯ ಪೂರ್ವ ಅಂತ ಕರೀತಾರೆ. ನೆನಪಿಟ್ಟುಕೋರಿ, ಬಹಳ ವಿಚಿತ್ರ ಅದು. ಮಧ್ಯ ಪೂರ್ವ, ಮಧ್ಯನೇ ನಿಂತ್ಕೊಂಡಿರ್ತದ, ತುದಿಯಿಂದ ಹುಡ್ತದ. ವಿಚಿತ್ರವಾಗಿ. ಹೌದಾ? ಪೂರ ಮಧ್ಯ ಅಹ ಅನ್ಬೇಕಾದ್ರೆ ನಾಲಿಗೆ ನಡು ಭಾಗ ಮಾತ್ರ ಉಚ್ಚರ, ಅದಕ್ಕೆ ಪೂರ್ಣ ಮಧ್ಯ, ಅದಕ್ಕೆ ನಡು ಮಧ್ಯ ಅನ್ನುವಂತ ಅರ್ಥನೂ ಕೂಡ ಕರೀತಾರೆ. ನಾಲಿಗೆ ಮಧ್ಯಭಾಗದಲ್ಲಿ ನಿಂತ್ಕೊಂಡಿರ್ಬೇಕು, ಆದ್ರೆ ನಾಲಿಗೆ ಹಿಂಭಾಗದಿಂದ ಅಕ್ಷರಗಳು ಹುಟ್ಟಬೇಕು. ನಾಲಿಗೆ ಮಧ್ಯಭಾಗದಿಂದ ನಿಂತ್ಕೊಂಡು ಹಿಂಭಾಗದಿಂದ ಹುಟ್ಟಿದ್ರೆ ಓ ವಹ ಅನ್ನುವಂಥ ಅಕ್ಷರಗಳು ಉತ್ಪತ್ತಿ ಆಗ್ತವೆ. ಇನ್ನು ಅವನತ ಪೂರ್ವ ಸ್ವರಗಳು ಇಲ್ಲ, ಅವನತ ಮಧ್ಯ ಸ್ವರಗಳು ಅಂದ್ರೆ ಅ ಮತ್ತು ಆ. ನೋಡ್ರಿ, ನಾಲಿಗೆ ಕೆಳಗಿರ್ತದ,
ನಾಲಿಗೆ ನಡುವಿನಿಂದ ಅಕ್ಷರ ಹುಟ್ಟಾವ. ನಾಲಿಗೆ ಚಲನೆಯಲ್ಲಿ ಕೆಳಗೆ ನಿಂತಿರಬೇಕು, ಅಕ್ಷರ ಮಾತ್ರ ನಡುವಿನಿಂದ ಉಚ್ಚಾರ ಆಗಬೇಕು. ಹೀಗೆ ಅವನತ ಮಧ್ಯ ಅಂತೇಳಿ ಇದಕ್ಕೆ ಕರೀತಾರೆ. ಹೀಗೆ ಇದು ಒಂದು ಚಾರ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಡಬೇಕು. ಇನ್ನೂ ಒಂದು ಇದರಲ್ಲಿ ಟೆಕ್ನಿಕಲ್ ಟರ್ಮ್ ಇದೆ. ಉನ್ನತ, ಪೂರ್ವ, ಅವೃತ್ತ, ರಸ್ವ. ನೋಡ್ರಿ, ಹೀಗೂ ಕೇಳ್ಬೋದು. ಉನ್ನತ ಅಂದ್ರೆ ನಾಲಿಗೆ ಮೇಲೆ ಹೋಗಿರ್ಬೇಕು, ಪೂರ್ವ ಅಂದ್ರೆ ಈಗಳು ಇರಬೇಕು, ಆದ್ರೆ ಅವೃತ್ತ ಈ ಅವೃತ್ತ ಅಂದ್ರೆ ತುಟಿಗಳು ರೌಂಡ್ ಆಗೋದಿಲ್ಲ. ಉನ್ನತ, ಪೂರ್ವ, ಅವೃತ್ತ, ನಾಲಿಗೆ ದುಂಡಾಗಿಲ್ಲ. ಇನ್ನು ರಸ್ವ ಈ ಒಂದೇ. ಉನ್ನತ, ಪೂರ್ವ, ಅವೃತ್ತ, ರಸ್ವ ಅಂದ್ರೆ ಈ ಮಾತ್ರ. ಉನ್ನತ, ಪೂರ್ವ, ಅವೃತ್ತ, ದೀರ್ಘ ಅಂದ್ರೆ ಈ ಅಕ್ಷರ ಒಂದೇ. ಹಾಗೆ ಉನ್ನತ, ಪಶ್ಚ, ಸವೃತ್ತ, ರಸ್ವ ಅಂದ್ರೆ ಉಕಾರ ಒಂದೇ ಬರ್ತದೆ. ಅಂದ್ರೆ ತುಟಿ ದುಂಡಗಾಗುವುದರ ಮೇಲೆ ಮತ್ತು ಪ್ರಶ್ನೆಗಳು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಕೇಳಿದ್ದಾರೆ. ನಾಲಿಗೆ ಮೇಲೆ ಹೋಗಿರಬೇಕು, ಹೌದಾ, ಮತ್ತೆ ನಾಲಿಗೆ ತುದಿ ಭಾಗದಿಂದ ಹುಟ್ಟಬೇಕು, ಅದು ತುಟಿಗಳು ರೌಂಡ್ ಆಗಿರಬಾರ್ದು, ಒಂದೇ ರಸ್ವ ಸ್ವರ ಇರಬೇಕು, ಈ ಕಾರ ಆಗ್ತದೆ. ಉನ್ನತ, ಪೂರ್ವ, ಅವೃತ್ತ, ರಸ್ವ. ಉನ್ನತ, ಪೂರ್ವ, ಸವೃತ್ತ, ನೋಡಿ ಅವೃತ್ತ, ದೀರ್ಘ, ಹಿಂಗ. ಹಾಗೆ ಉನ್ನತ, ಪಶ್ಚ, ಸವೃತ್ತ, ರಸ್ವ. ನೋಡ್ರಿ, ತುಟಿ ರೌಂಡ್ ಆಗ್ತದ, ನಾಲಿಗೆ ಮೇಲೆ ಹೋಗಿರ್ತದ, ನಾಲಿಗೆ ಹಿಂಭಾಗದಿಂದ ಅಕ್ಷರ ಉಚ್ಚಾರ ಆಗ್ತದ, ಆದ್ರೆ ತುಟಿಗಳು ರೌಂಡ್ ಆಗಿರ್ತಾವ, ರಸ್ವ ಸ್ವರ ಇರಬೇಕು. ನೋಡ್ರಿ, ಅದಕ್ಕೆ ಉನ್ನತ, ಪಶ್ಚ, ನಾಲಿಗೆ ತುದಿಯಿಂದ ನಾಲಿಗೆ ಹಿಂಭಾಗದಲ್ಲಿ ಉಚ್ಚಾರ ಆಗ್ಬೇಕು, ನಾಲಿಗೆ ಮೇಲೆ ಹೋಗಿ ನಾಲಿಗೆ ಹಿಂಭಾಗದಿಂದ ಉಚ್ಚಾರ ಆಗಿ ತುಟಿಗಳು ರೌಂಡ್ ಆಗಿ ಮತ್ತೆ ರಸ್ವ ಸ್ವರ ಇದ್ರೆ ಉಕಾರ. ಹೌದಾ? ಉನ್ನತ, ಪಶ್ಚ, ಸವೃತ್ತ, ರಸ್ವ. ಉನ್ನತ, ಪಶ್ಚ, ಸವೃತ್ತ, ದೀರ್ಘ. ನೋಡ್ರಿ, ಹೀಗೆ ಪ್ರಶ್ನೆಗಳು ಕೇಳ್ತಾರೆ. ಮಧ್ಯ, ಪೂರ್ವ, ಅವೃತ್ತ, ರಸ್ವ, ದೀರ್ಘ. ಮಧ್ಯ, ನಡು ಮಧ್ಯ, ರಸ್ವ. ಹೌದಾ? ಹೀಗೆ ಇವುಗಳನ್ನ ಪ್ರಶ್ನೆಗಳನ್ನ ತುಂಬಾ ಬಾರಿ ಕೇಳ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು. ಹೌದಾ? ಇದು ಬಹಳ ಮುಖ್ಯವಾಗಿರತಕ್ಕಂತಹ ಒಂದು ಚಾರ್ಟ್ ಅನ್ನ ನಿಮಗೆ ಕೊಟ್ಟಿದ್ದೀನಿ. ನನ್ನ ಯಜ್ಞ ತಿರುಳು ಇರ್ಬೋದು ಅಥವಾ ಆಫ್ಲೈನ್ ಅಲ್ಲಿ ಕಲಿತಾ ಇರತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ ಇನ್ನೂ ಪ್ರಾಕ್ಟಿಕಲ್ ಆಗಿ ನಾನು ಇದ್ರ ಬಗ್ಗೆ ವ್ಯವಸ್ಥಿತವಾಗಿ ನಿಮಗೆ ಹೇಳಿಕೊಡಬಹುದು. ಇದನ್ನು ನೀವು ಮತ್ತೆ ತುಂಬಾ ದಿನಗಳಿಂದ ಈ ಚಾವಡಿಯ ತರಗತಿಗಳನ್ನು ಆಲಿಸ್ತಾ ಇರತಕ್ಕಂಥ ಮಿತ್ರರಿಗೆ ಇದು ಡೆಫಿನೆಟ್ಲಿ ಆಗಿ ಅರ್ಥ ಆಗಿರ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್, ಇದು ಒಂದು ಪಾಯಿಂಟ್ ಇತ್ತೀಚೆಗೆ ತುಂಬಾ ಬಾರಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಾನು ಇಲ್ಲಿ ಒಂಚೂರು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಯಸಿದೆ. ಆಧುನಿಕ ಧ್ವನಿಶಾಸ್ತ್ರ ಮತ್ತು ಶಬ್ದಮಣಿ ದರ್ಪಣ ಅಂತ ತಿಳ್ಕೊಂಡು, ಈ ಶಬ್ದಮಣಿ ದರ್ಪಣದಲ್ಲಿ ಧ್ವನಿಶಾಸ್ತ್ರದ ಅಂಶಗಳನ್ನು ವ್ಯವಸ್ಥಿತವಾಗಿ ಓದುವುದಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೊಡ್ತಾ ಇದ್ದಾರೆ. ಇದು ಕೂಡ ನಿಮಗೆ ಗೊತ್ತಾಗಬೇಕು. ಬಹುಶಃ ಯೂಟ್ಯೂಬ್ ಇತಿಹಾಸದೊಳಗೆ ಈ ತರಹದ ಕ್ಲಾಸ್ಗಳನ್ನು ನೀವೆಲ್ಲಿ ಕೇಳಿರ್ಲಿಕ್ಕಿಲ್ಲ. ಇವತ್ತು ಅದನ್ನ ನಿಮಗೆ PPT ಹಾಕೋದ್ರ ಮೂಲಕ, ನೇರವಾಗಿ ನನ್ನ ವಿಡಿಯೋ ಕಾಣೋದ್ರ ಮೂಲಕ ನಿಮಗೆ ತೋರಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಮಿತ್ರರೇ. ಆಧುನಿಕ ಧ್ವನಿಶಾಸ್ತ್ರ ಶಬ್ದಮಣಿ ಎಷ್ಟು ವಿಚಿತ್ರದ ನೋಡ್ರಿ. ಶಬ್ದಮಣಿ ದರ್ಪಣದೊಳಗ ಆಧುನಿಕ ಧ್ವನಿಶಾಸ್ತ್ರದ ಅಂಶಗಳನ್ನ ಇರುವುದನ್ನ ಗುರುತಿಸಿಕೊಂಡಿರ್ತಕ್ಕಂತಹ ಹಲವಾರು ಭಾಷಾ ವಿಜ್ಞಾನಿಗಳು ಅಲ್ಲಿರ್ತಕ್ಕಂಥ ಧ್ವನಿಶಾಸ್ತ್ರದ ಅಂಶಗಳನ್ನು ಎತ್ತಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಶಬ್ದ ದ್ರವ್ಯ ಹುಟ್ಟುವುದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಸುಂದರವಾಗಿ ಶಬ್ದಮಣಿ ದರ್ಪಣದಲ್ಲಿ ಕೇಶರಾಜ ಹೇಳಿದ್ದಾರೆ. ಅದು ನೋಡ್ರಿ, ಆತ ಇದ್ದಿದ್ದೆ 13ನೇ ಶತಮಾನದೊಳಗೆ ಎಷ್ಟು ಅದ್ಭುತವಾಗಿ ಅವ ಹೇಳಿದ್ದಾನಂದ್ರೆ, ಅನುಕೂಲ ಪವನ ನಿಂ ಜೀವನ್ ಇಷ್ಟದಿಂ ನಾಭಿಯ ಮೂಲದೋಳ್ ಕಹಳೆಯ ಪಾಂಗಿನ ಓಲ್ ಶಬ್ದ ದ್ರವ್ಯಂ ಜನಿಸುಗುಂ ಶ್ವೇತಂ ಅದರ ಕಾರ್ಯಂ ಶಬ್ದಂ. ನೋಡಿ, ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ದ. ಏನಾದ್ರ ಹಾಗಿದ್ರೆ ಶಬ್ದ ಅಥವಾ ಧ್ವನಿಯನ್ನು ನೋಡ್ರಿ, ಅವ ಧ್ವನಿ ಅಂತ ಬಳಸೋದಿಲ್ಲ, ಶಬ್ದ ಅಂತ ಬಳಸ್ಕೊಂಡಿದ್ದಾನೆ. ಶಬ್ದ, ಸೌಂಡ್. ಹೌದಾ? ಈ ಶಬ್ದವನ್ನ ಅವನು ಸಂಪತ್ತು, ಶಬ್ದ ದ್ರವ್ಯ. ಯಾಕಂದ್ರೆ ಮನುಷ್ಯನ ಬಹುದೊಡ್ಡ ಸಂಪತ್ತು ಇದು. ಇದು ಇದ್ದಿದ್ರಿಂದಾಗಿ ನೀವು ಇವತ್ತು ನಾನು ಹೇಳುವುದನ್ನು ನೀವು ಅರ್ಥೈಸ್ಕೊಳ್ತಾ ಇದ್ದೀರಿ, ನೀವು ಹೇಳೋದನ್ನು ನಾನು ಅರ್ಥೈಸ್ಕೊಳ್ತಾ ಇದ್ದೀನಿ. ಇಡೀ ಜಗತ್ತು ಒಂದೇ ಸೂತ್ರದಲ್ಲಿ ಬಂಧಿಸಲ್ಪಟ್ಟಿರುವುದು ಈ ದ್ರವ್ಯದ ಕಾರಣದಿಂದಾಗಿ, ಈ ಸಂಪತ್ತಿನ ಕಾರಣದಿಂದಾಗಿ. ಹಾಗಾಗಿ ಇದಕ್ಕೆ ಶಬ್ದ ದ್ರವ್ಯ ಅನ್ನುವಂಥ ಪದವನ್ನು ಬಳಸ್ಕೊಂಡ. ಅದಕ್ಕೆ ಈ ಶಬ್ದ ದ್ರವ್ಯ ಹೇಗೆ ಹುಟ್ಟುತ್ತದೆ ಅಂದ್ರೆ, ಅನುಕೂಲ ಪವನ ನಿಂ. ಬಹಳ ಅದ್ಭುತವಾದ ಪವನ ಅಂದ್ರೆ ಏನ್ರಿ? ಗಾಳಿ. ಅಂದ್ರೆ ಎಲ್ಲಾ ಅಕ್ಷರಗಳಿಗೂ ಕೂಡ ಒಂದೇ ರೀತಿಯಾದ ಗಾಳಿಯನ್ನು, ಒಂದೇ ರೀತಿಯಾದ ಹವೆಯನ್ನು, ಶ್ವಾಸವನ್ನು ನಾವು ಬಳಸ್ಕೊಳ್ಳೋದಿಲ್ಲ. ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬಳಸ್ಕೊತೀವಿ. ಹಾಗಾಗಿ ಅನುಕೂಲ ಪವನ ನಿಂ.
ಜೀವನ ಇಷ್ಟದಿ ನೋಡ್ರಿ, ಸ್ಥಾನ ಕರಣ ಮತ್ತು ಪ್ರಯತ್ನ ಓದ್ತಾ ಇದೀವಲ್ಲ. ಜೀವನ ಇಷ್ಟ ಪ್ರಯತ್ನ ಪಟ್ಟರೆ ಮಾತ್ರ, ನಾನು ಬಯಸಿದರೆ ಮಾತ್ರ ಧ್ವನಿ ಹಾಕೋದಕ್ಕೆ ಸಾಧ್ಯ ಇದೆ. ಶ್ವಾಸವನ್ನ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ನಮ್ಮ ಇಷ್ಟದಂತೆ ಜೀವನ ಇಷ್ಟದಿಂ. ಹೌದಾ? ಮತ್ತೆ ಶಬ್ದದ್ರವ್ಯ ಹೆಂಗ್ ಹುಡ್ತದ? ನಾಭಿಯ ಮೂಲದಿಂದ ಶಬ್ದದ್ರವ್ಯ ಶುರು ಆಗ್ತದ, ಕಹಳೆಯಂತೆ ಮೇಲೆ ಬರ್ತದ. ಕಹಳೆಯ ಪಾಂಗಿನ ಓಲ್ ಈ ಶಬ್ದ ದ್ರವ್ಯ ಜನಿಸುತ್ತದೆ. ಇದ್ರ ಕಾರ್ಯ ಏನು? ಶಬ್ದ ಅಂದ್ರೆ ಈಗ ನೋಡ್ರಿ, ಒಂದರ್ಥ ಶಬ್ದ ಅನ್ನೋದು ಒಂದು ಸೌಂಡ್, ಇನ್ನೊಂದರ್ಥ ಭಾಷೆ. ಹೌದಾ? ಹಾಗಾಗಿ ಶ್ಲೇಷೆಯಲ್ಲಿ ಬಳಸ್ಕೊಳ್ಳಲಾಗಿದೆ. ಹಾಗಾಗಿ ಈ ಧ್ವನಿ ಅನ್ನುವಂಥದ್ದು ಏನಿದೆಯಲ್ಲ, ಇದು ಒಂದು ಬೇಕಾದಷ್ಟು ಸಫಿಷಿಯೆಂಟ್ ಆಗಿ ಇರುವಂತಹ ಶ್ವಾಸವನ್ನು ಬಳಸಿಕೊಂಡು ನಮ್ಮ ಇಷ್ಟದಂತೆ ನಾವು ಶಬ್ದವನ್ನು ಉತ್ಪಾದನೆ ಮಾಡ್ತೀವಿ. ಆ ಶಬ್ದ ಹುಟ್ಟುವುದು ನಾಭಿಯ ಮೂಲದಿಂದ ಕಹಳೆಯಂತೆ ಬರುತ್ತದೆ ಅಂತ. ಹಾಗೆ ನೋಡಿದ್ರೆ ಕಹಳೆಯಂತೆ ಕಾಣಿಸ್ತದೆ. ಆದರೆ ಆಧುನಿಕ ಭಾಷಾ ವಿಜ್ಞಾನಿಗಳು ಇದಕ್ಕೆ ಅಬ್ಜೆಕ್ಷನ್ ಅನ್ನು ಮಾಡಿದ್ರು. ಕಾರಣ ಏನಂದ್ರೆ, ಯಾಕಂದ್ರೆ ಇಲ್ಲಿ ಶ್ವಾಸ ಹೇಳಿದ್ದಾನಲ್ಲ, ಅನುಕೂಲ ಪವನ ಹೇಳಿದ್ದಾನಲ್ಲ, ಈ ಪವನ, ಈ ಗಾಳಿ, ಶ್ವಾಸ ಏನಿದೆಯಲ್ಲ, ಎದೆ ಮತ್ತು ಹೊಟ್ಟೆಯನ್ನು ಬೇರ್ಪಡಿಸುವಂತಹ ಭಾಗ ಒಂದು ಒಪೆ ಅಂತ ಬರ್ತದ. ಈ ಒಪೆಯಿಂದ ಕೆಳಗಳಿಗೆ ಗಾಳಿ ಹೋಗೋದಿಲ್ಲ ಉಸಿರಾಟ ತೆಗೆದುಕೊಂಡಾಗ. ಹಾಗಾಗಿ ಇದು ಅವೈಜ್ಞಾನಿಕವಾಗಿರ್ತಕ್ಕಂತಹ ಮಾತು ಅನ್ನೋ ವಿಷಯವನ್ನು ಅವರು ಹೇಳಿದರು. ಆದರೆ ಶಬ್ದ ಉತ್ಪತ್ತಿ ಮಾಡುವಾಗ ಹೊಟ್ಟೆಯ ಭಾಗನೂ ಕೂಡ ಸಹಕರಿಸುತ್ತದೆ, ಎದೆಯ ಭಾಗವೂ ಕೂಡ ಸಹಕರಿಸುತ್ತದೆ. ಆ ಒಂದು ಅರ್ಥದೊಳಗ ನಾಭಿಯ ಮೂಲದೊಳಗೆ ಕಹಳೆಯ ಪಾಂಗಿನವಲ್ ಹೇಳಿರಬೇಕು ಅನ್ನುವಂಥ ಮಾತನ್ನು ಕೂಡ ಇತ್ತೀಚಿನ ಭಾಷಾ ವಿಜ್ಞಾನಿಗಳು ಕೂಡ ಅದರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾವು ನೋಡ್ತೀವಿ. ಹೌದಾ? ಮುಂದೆ ಅವನು ಇಲ್ಲಿ ಒಂದು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾನ. ಅವನು ಇಲ್ಲಿ ನೋಡ್ರಿ, ಇಲ್ಲಿ ಏನು ಹೇಳ್ತಾನಂದ್ರೆ, ಅವ ಹೇಳ್ತಾನೆ, ಈ ಶಬ್ದ ಹುಟ್ಟಬೇಕಾದ್ರೆ ತನುವಾದ್ಯ, ಈ ಶರೀರವೇ ಒಂದು ವಾದ್ಯ ಇದ್ದ ಹಾಗೆ ಈ ನಾಲಿಗೆ ಏನಿದೆಯಲ್ಲ, ಇದು ವಾದನ ದಂಡ. ಇದು ನೋಡ್ರಿ, ಅಂದ್ರೇನು? ಶಬ್ದವನ್ನು ನುಡಿಸುವ ದಂಡ. ಹೌದಾ? ಒಂದು ವೀಣೆಯನ್ನು ಮೀಟಿದ ಮೇಲೆ ಹೆಂಗ್ ಧ್ವನಿ ಬರ್ತದೋ ಹಾಗೆ ಈ ಶರೀರ ಎನ್ನುವಂತಹ ವಾದ್ಯದಿಂದ ಧ್ವನಿ ಹೊರಗೆ ಬರಬೇಕಾದ್ರೆ ನಾಲಿಗೆ ಎನ್ನುವೊಂದು ವಾದನ ದಂಡ ಇದ್ದ ಹಾಗೆ. ಕರ್ತೃ ಆತ್ಮನ್, ನೋಡ್ರಿ, ನುಡಿಸುವವನು ಯಾರು? ಆತ್ಮ, ಮನುಷ್ಯನ ಆತ್ಮ. ನೋಡ್ರಿ ಎಷ್ಟು ಅದ್ಭುತ. ಶರೀರವೇ ಒಂದು ವಾದ್ಯ, ನಾಲಿಗೆ ವಾದನ ದಂಡ, ಅದನ್ನು ನುಡಿಸ್ಬೇಕು ಅನ್ನುವಂತಹವನು ಕರ್ತೃ ಯಾರು ಅಂದ್ರೆ ಆತ್ಮ, ಮನುಷ್ಯನ ಆತ್ಮ. ಮನೋವೃತ್ತಿ ನಿಮಿತ್ತವಾಗಿ ನೋಡ್ರಿ, ಅವನು ಬಯಸಿದ ಹಾಗೆ ಶರೀರವನ್ನ ಬಳಸಿಕೊಂಡು ನಾಲಿಗೆ ದಂಡದಿಂದ ಧ್ವನಿ ನುಡಿಸುತ್ತಾನೆ. ಮನೋವೃತ್ತಿ ನಿಮಿತ್ತವಾಗಿ ಶಬ್ದಂ ಜನಿಸುಗುಂ ಧವಲ ವರ್ಣಂ ಅಕ್ಷರ ರೂಪಂ. ಎಷ್ಟು ಅದ್ಭುತ ಹೇಳ್ತಾನೆ ನೋಡ್ರಿ. ಶಬ್ದಕ್ಕಿರುವ ವರ್ಣ ಧವಲ. ಧವಲ ಅಂದ್ರೇನು? ಶ್ವೇತ. ಹೌದಾ? ಬಿಳಿಯ ಬಣ್ಣ. ನೋಡ್ರಿ, ಅವರೆಲ್ಲ ಧ್ವನಿಯ ಬಣ್ಣ ಬಿಳಿ ವರ್ಣ ಅಂತ ಕರೆದ. ಬಹಳ ಅದ್ಭುತ ಇದು. ಯಾಕಂದ್ರೆ ಜೈನ ಧರ್ಮೀಯನಾಗಿರ್ತಕ್ಕಂಥ ಅವನು ಅವುಗಳ ಒಂದು ಹಿನ್ನೆಲೆಯಲ್ಲಿ ಹೇಳುವ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾನೆ, ಅಷ್ಟು ನಾವು ತಿಳ್ಕೊಳ್ಳೋಣ. ನೆಕ್ಸ್ಟು ಅವನು 8 ಧ್ವನ್ಯಂಗಗಳನ್ನು ಹೇಳಿದ್ದಾನೆ. ಬಹಳ ಅದ್ಭುತವಾದಂಥ ಮಾತು. ಇದನ್ನು ಬಹಳ ಚೆನ್ನಾಗಿ ಗ್ರಹಿಸ್ಕೊಳ್ಬೇಕು ಕೂಡ. ಕೊರಲುಂ ಜೂಹಾ ಮೂಲಮುಂ. ನೋಡ್ರಿ ಎಷ್ಟು ಹೇಳ್ತಾನ ಅವನು. ಹೇಳೋದು 8 ಧ್ವನ್ಯಂಗಗಳನ್ನು, ಗೊತ್ತಿರಲಿ. ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜ 8 ಧ್ವನ್ಯಂಗಗಳನ್ನು ಹೇಳುತ್ತಾನೆ. ಒಂದನೇದು ಕೊರಳು. ಎರಡನೇದು ಜೂಹಾ ಮೂಲ. ನೋಡ್ರಿ, ಜೂಹಾ ಮೂಲ ಎಲ್ಲಿಗೆ ಹೋದ್ ನೋಡ್ರಿ. ಅವ ಮೊದಲು ಕುತ್ತಿಗೆ ಹೇಳ್ದ, ಜೂಹಾ ಮೂಲ ಹೇಳ್ದ. ಮುಂದೆ ಎದೆ ಹೇಳ್ತಾನವನು, ಎದೆಯುಂ, ಯಾಕಂದ್ರೆ ಶ್ವಾಸಕೋಶಗಳಿವೆ ಅನ್ನೋ ಕಾರಣಕ್ಕಾಗಿ. ಉರಮುಂ ಮೂರದು. 4ನೇದು ತಾಳುಗೆ, ತಾಳವ್ಯವನ್ನು ಹೇಳ್ದ. 5ನೇದು ಓಷ್ಟ ಹೇಳ್ದ. 6ನೇದು ಮೂಗು ಹೇಳ್ದ, ನಾಸಿಕಂ 6ನೇದು. 7ನೇದು ಶಿರ ಅಂತ ಹೇಳ್ದ. ನೋಡ್ರಿ, ಇಡೀ ಮುಖ ತಗೊಂಡ. 8ನೇದು ದಂತಂ. ಹೌದಾ? ದಂತಗಳು ಅಂತ ತಗೊಂಡ. ನೋಡ್ರಿ ಏನೇನು ಹೇಳ್ದ ಅವನು. ಎದೆ ಹಿಂಗ್ ತಗೊಳ್ತಾ ಹೋದ್ರೆ ಎದೆಯನ್ನ ಹೇಳ್ದ, ಕೊರಳನ್ನ ಹೇಳ್ದ. ಹೌದಾ? ತಾಲವ್ಯವನ್ನ ಹೇಳ್ದ, ಜಿಹ್ವಾ ಮೂಲವನ್ನ ಹೇಳ್ದ. ಹೌದಾ? ಆಮೇಲೆ ಮೂಗನ್ನ ಹೇಳ್ದ, ಮೂಗು ಮತ್ತು ದಂತಗಳನ್ನ ಹೇಳ್ದ. ಈ 8 ಅಕ್ಷರಗಳು, ಈ 8 ಧ್ವನ್ಯಂಗಗಳು ಅಂತ ನೋಡ್ರಿ. ದಂತಮುಂ ಅಂದು ಅಕ್ಕರಮುಂ ಉದಯಿಪ ತಾಣವಾದುವಿ ಪೇಳ್ದೆಂಟು. ಅಕ್ಷರಗಳ ಉದಯಕ್ಕೆ ಉದಯದ ತಾಣಗಳಾದವು ಈ 8 ಅಂಗಗಳು ಅಂತ ತಿಳ್ಕೊಂಡು ಹೇಳಿದ. ಕೊರಲು, ಜಿಹ್ವಾಮೂಲ, ಉರ, ತಾಳುಗೆ, ಓಷ್ಠ,
ನಾಸಿಕ, ಶಿರ ಮತ್ತು ದಂತ. ಹೌದಾ? ಇವನ್ನ ಕೊರಳು ಅನ್ಬೋದು, ಜಿಹ್ವಾಮೂಲ ಅನ್ಬೋದು, ಎದೆ, ತಾಲವ್ಯ, ಆಮೇಲೆ ತುಟಿಗಳು, ಆಮೇಲೆ ನಾಸಿಕ, ಆನಂತರ ಶಿರ, ಆಮೇಲೆ ದಂತ. ಈ 8 ಅಂಗಗಳನ್ನ ಅವನು ಧ್ವನ್ಯಂಗಗಳು ಅಂತೇಳಿ ಆಗಲೇ ಗುರುತಿಸಿದ್ದ 1760ರಲ್ಲಿ. ಬಟ್ ಇದು ಹೊಸದು ಅಂತ ಅಲ್ಲ. ಇವನಿಗಿಂತ ಮುಂಚಿನ ಕಾಲಘಟ್ಟದಲ್ಲಿ ಆಗಲೇ ಪಾಣಿನಿ ಗುರುತಿಸಿದ್ದ. ಪಾಣಿನಿಗಿಂತ ಮುಂಚಿನ ಕಾಲಘಟ್ಟದಲ್ಲಿ ಮಾಹೇಶ್ವರ ಎನ್ನುವಂಥವನು ಆಗಲೇ ಗುರುತಿಸಿದ್ದ. ಅವುಗಳ ಸಂಪ್ರದಾಯವನ್ನು ಅನುಸರಿಸಿ ನಾವು ಶಬ್ದಮಣಿ ದರ್ಪಣದ ವ್ಯಾಕರಣವನ್ನ ಬರೆದಿದ್ದರಿಂದಾಗಿ ಕನ್ನಡದಲ್ಲಿ ಇವನು ಮೊಟ್ಟ ಮೊದಲು ಗುರುತಿಸಿದ ಅನ್ನೋ ರೀತಿಯಲ್ಲಿ ನಮಗೆ ಗೊತ್ತಾಗುತ್ತದೆ. ಹಾಗಾಗಿ ಆಧುನಿಕ ಧ್ವನಿಶಾಸ್ತ್ರದ ತತ್ವಗಳನ್ನು ಶಬ್ದಮಣಿ ದರ್ಪಣದಲ್ಲಿ ಕನ್ನಡದ ವ್ಯಾಕರಣ ಕೃತಿಯಲ್ಲಿ ನಾವು ಗುರುತಿಸಬಹುದು ಅನ್ನುವಂಥ ಅಂಶವನ್ನ ಆಧುನಿಕ ಭಾಷಾ ವಿಜ್ಞಾನಿಗಳು ಇದರಲ್ಲಿ ಹೇಳಿದ್ದನ್ನ ನಾವು ಗುರುತಿಸ್ಕೊಳ್ತೇವೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅವನು ಹೇಳಿದ, ರೇಫೆ ಹುಟ್ಟುವ ಸ್ಥಾನವನ್ನು ಒತ್ತಿ ಉಚ್ಚರಿಸಿದರೆ ಶಕಟ ರೇಫೆ ಹುಟ್ಟುತ್ತದೆ. ಯಾಕಂದ್ರೆ ರಕಾರಕ್ಕೂ ಮತ್ತು ಹಳೆಗನ್ನಡದ ರಕಾರಕ್ಕೂ ಶಕಟ ರೇಫೆಗೆ ಏನು ವ್ಯತ್ಯಾಸ ಇದೆ? ರೇಫೆ ಹುಟ್ಟುವ ಸ್ಥಾನವನ್ನು ಒತ್ತಿ ಉಚ್ಚರಿಸಿದರೆ ರಕಾರ, ರ ಅಂತ ಉಚ್ಚಾರ, ರಕಾರ ಹುಟ್ಟುತ್ತದೆ. ಡ ಹುಟ್ಟುವ ಸ್ಥಾನವನ್ನು ಒತ್ತಿ ಉಚ್ಚರಿಸಿದರೆ ರಳ ಹುಟ್ಟುತ್ತದೆ. ಅಂದ್ರೆ ಳ ಅಂತಂದ್ರೆ ಅಂದ್ರೆ ಹಳೆಗನ್ನಡದ ಳಕಾರ ಹುಟ್ಟಬೇಕು ಅಂದ್ರೆ ಅದು ಡ ಹುಟ್ಟುವ ಸ್ಥಾನವನ್ನು ಒತ್ತಿ ಉಚ್ಚರಿಸಬೇಕು. ಹಾಗಾಗಿ ಡ ಮತ್ತು ರಳ ಏಕಸ್ಥಾನೀಯಗಳು, ರ ಮತ್ತು ರ ಏಕಸ್ಥಾನೀಯಗಳು. ಲ ಹುಟ್ಟುವ ಸ್ಥಾನವನ್ನು ಒತ್ತಿ ಉಚ್ಚರಿಸಿದ್ರೆ ಕುಳ ಉತ್ಪತ್ತಿ ಆಗುತ್ತದೆ. ಕುಳ, ಹೌದಾ? ಕೂದನ್ ಹಳೆಗನ್ನಡ ಳಕಾರ. ಮುಂದೆ ಇನ್ನೂ ಒಂದು ಪಾಯಿಂಟ್ ಹೇಳಿದವನು, ಯ ವ ಲ ಕಾರಗಳು ಅನುನಾಸಿಕಗಳಂತೆಯೂ ಕೂಡ ಅನುನಾಸಿಕಗಳಂತೆಯೂ ಕೂಡ ಗಾಳಿಯಲ್ಲಿಯೂ ಬಳಸಲ್ಪಡುತ್ತವೆ ಅನ್ನೋ ಮಾತನ್ನು ಅವನು ಹೇಳಿದ. ಯ ವ ಲ ಅನ್ನುವಂಥ ಅಕ್ಷರಗಳು ಎರಡೂ ರೀತಿಯಲ್ಲಿ ಉಚ್ಚರಿಸಲ್ಪಡುತ್ತವೆ ಕನ್ನಡ ಭಾಷೆಯಲ್ಲಿ ಅನ್ನೋದನ್ನ ಬಹಳ ವ್ಯವಸ್ಥಿತವಾಗಿ ಆತನು ಹೇಳಿದ. ಇದು ಏನಂದ್ರೆ, ನಾನೇನು ಈಗಾಗಲೇ ಧ್ವನಿಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಬೇರೆ ಬೇರೆ ಧ್ವನಿಗಳನ್ನು ತಮಗೆ ಹೇಳಲು ಪ್ರಯತ್ನ ಪಟ್ಟೆ. ಬೇರೆ ಬೇರೆ ವಿಭಾಗಗಳಲ್ಲಿ ಹಲವಾರು ಬಹಳ ಡೀಟೇಲ್ ಆಗಿ ಬಹಳ ವ್ಯವಸ್ಥಿತವಾದ ಮತ್ತು ಫೈನಲ್ ಟಚ್ ಅಪ್ ರೂಪದಲ್ಲಿ ನಾನು ನಿಮಗೆ ಧ್ವನಿಶಾಸ್ತ್ರದ ವಿಡಿಯೋಗಳನ್ನು ಕೊಟ್ಟಿದ್ದೀನಿ ನಾಡಿನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೋಸ್ಕರ. ಇವತ್ತು ನಾನು ಹೊರನಾಡಿನಲ್ಲಿ ಚೆನ್ನೈದಿಂದ ನೇರವಾಗಿ ಪ್ರಸಾರವನ್ನು ನಿಮಗೆ ಕೊಡ್ತಾ ಇದ್ದೀನಿ, ಗಡಿನಾಡು ಕನ್ನಡಿಗರಿಗೋಸ್ಕರ ಮತ್ತು ನಮ್ಮ ಕನ್ನಡದ ತಿರುಳುಗನ್ನಡ ಚಾವಡಿಯ ಶ್ರೋತೃಗಳಿಗೋಸ್ಕರ ಕೊಡ್ತಾ ಇರ್ತಕ್ಕಂಥ ವಿಡಿಯೋ ಇದು ಆಗಿದೆ. ಬಟ್ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಕೂಡ. ಹಾಗಾಗಿ ಪಾಠ ಏನೋ ಅದೇನು ಮಹಾಧ್ವನಿಮಾ ಅಂತ ಅಂದುಕೊಂಡವರಿಗೆ ನನ್ನ ಪಾಠ ಅರ್ಥ ಆಗದೇ ಹೋಗಬಹುದು. ಚಾವಡಿಯ ಪಾಠಗಳನ್ನು ಆಲಿಸುವುದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೌಢತೆಯನ್ನು ನೀವು ರೂಢಿಸಿಕೊಂಡ್ರೆ ಚಾವಡಿಯಲ್ಲಿ ಬಹುಪಾಲು ಅದ್ಭುತವಾದ ತರಗತಿಗಳು ನಿಮಗೆ ಸಿಗ್ತವೆ. ಇದು ಮಾತ್ರ ನಾನು ಹೇಳಬಲ್ಲೆ. ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇದ್ರು, ಸರ್ ನನಗೆ ಕೆಸೆಟ್ ಎಕ್ಸಾಮಿನೇಷನ್ ಬರಿಬೇಕು, ನನಗೆ ನೋಟ್ಸ್ ಕೊಡ್ರಿ, ಹಾಗೆ ಹೀಗೆ. ನೋಟ್ಸ್ಗಳು ಸಿಗ್ತವೆ, ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ, ಈಗಾಗಲೇ ರೆಡಿಯಾಗಿದೆ, ಅದನ್ನು ಕೊಡಬೇಕು ಅಷ್ಟೇ, ಕೊಡ್ತೇನೆ, ಅದು ಮಾತು ಬೇರೆ. ಮತ್ತು ನಮ್ಮ ತಿರುಳುಗನ್ನಡ ಚಾವಡಿಯ ಮೂಲಕ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಶೀಘ್ರದಲ್ಲಿ ಏನು ಕಾಲ್ಫಾರ್ಮ್ ಮಾಡ್ತೀವಿ ಎನ್ನುವುದನ್ನು ಇವತ್ತೇನು ಕರ್ನಾಟಕ ಸರ್ಕಾರ ಹೇಳಿದೆ. ಆ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೋಸ್ಕರ ನಾನು ಮತ್ತೆ ತರಗತಿಗಳನ್ನು ಆರಂಭ ಮಾಡ್ತೇನೆ. ಆಸಕ್ತರು ನನ್ನ ನಂಬರನ್ನು ನನ್ನ 9060666392 ನಂಬರನ್ನು ಕಾಲ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಸ್ಥಾನವನ್ನು ಖಚಿತಪಡಿಸಿಕೊಳ್ಬಹುದು ಅನ್ನೋ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಜೊತೆಗೆ ಇದು ಒಂದು ಹೊಸ ಅನೌನ್ಸ್ಮೆಂಟನ್ನು ಕೂಡ ನಾನು ಮಾಡೋದಕ್ಕೆ ಬಯಸ್ತೀನಿ ಮಿತ್ರರೇ. ವಿಶೇಷವಾಗಿ ಏನು ನಮ್ಮ ದೈಹಿಕ ಶಿಕ್ಷಕರ ನೇಮಕಾತಿ ನಡೀತಾ ಇದೆ, ದೈಹಿಕ ಶಿಕ್ಷಕರ ನೇಮಕಾತಿಗೋಸ್ಕರ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಿರುಳುಗನ್ನಡ ಚಾವಡಿಯ ಪಾಠಗಳು ವ್ಯವಸ್ಥಿತವಾಗಿ ಬರ್ತವೆ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ. ಯಾರು ಪ್ರೌಢಶಾಲಾ ಶಿಕ್ಷಕರು ದೈಹಿಕ ಶಿಕ್ಷಕರ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಈಗಾಗಲೇ ಸುಮಾರು 10 ವರ್ಷಗಳಿಗಿಂತ ಮುಂಚಿನ ಕಾಲಘಟ್ಟದಿಂದನೂ ಕೂಡ ಕಾಲ್ಫಾರ್ಮ್ಸ್ಗಳೇ ಆಗಿರಲಿಲ್ಲ. ಹಾಗಾಗಿ ಓದಿದ್ದೆಲ್ಲ ಮರೆತು ಹೋಗಿರಬಹುದು. ಓದಿದರೂ ಕೂಡ ಅಲ್ಲಿರ್ತಕ್ಕಂತಹ ವಿಷಯಗಳು ನಮಗೆ ಚೆನ್ನಾಗಿ ಗ್ರಹಿಕೆ ಆಗಿರದೇ ಹೋಗಿರಬಹುದು. ಮತ್ತೆ ಅಲ್ಲಿರ್ತಕ್ಕಂಥ ವಿಷಯವನ್ನ ಪರೀಕ್ಷೆಗಳ ಪ್ರಶ್ನೆಗಳಾಗಿ ಕನ್ವರ್ಟ್ ಮಾಡುವಲ್ಲಿ ನಾವು ಎಷ್ಟೋ ಬಾರಿ ಎಡವಿ ಬಿಡಬಹುದು. ಆ ಹಿನ್ನೆಲೆಯೊಳಗೆ ವ್ಯವಸ್ಥಿತವಾಗಿರ್ತಕ್ಕಂತಹ ತರಬೇತಿ ನಮ್ಮ ತಿರುಳುಗನ್ನಡ ಚಾವಡಿಯ ಮೂಲಕ ನಡೀತದೆ.
ಆಸಕ್ತರು ಅಲ್ಲಿ ನೀವು ಭಾಗವಹಿಸ್ಬೋದು ಅನ್ನೋ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಇನ್ನೂ ತುಂಬ ಜನ ಸ್ನೇಹಿತರು ಸಹೋದರಿಯರು ಕೇಳ್ಕೊಂಡಿದ್ರು ವಿಶ್ವವಿದ್ಯಾಲಯದ ಪ್ರೊಫೆಸರ್ಸ್ಗಳ ನೇಮಕಾತಿ ಯಾವಾಗ ಆಗುತ್ತದೆ ಅಂತ. ಶೀಘ್ರದಲ್ಲೇ ಅದನ್ನು ನಾವು ನಿರೀಕ್ಷಿಸಬಹುದು. ನಾವು ಮತ್ತೆ ಇಲಾಖೆಯನ್ನು ಸಂಪರ್ಕಿಸಿ ನಾವು ಅದನ್ನು ತಿಳ್ಕೊಂಡು ಹೇಳಬೇಕಾಗ್ತದೆ ಮಿತ್ರರೇ. ಇಷ್ಟು ಇವತ್ತಿನ ವಿಷಯ. ದಿನನಿತ್ಯ ಚಾವಡಿಯ ಪಾಠಗಳೊಂದಿಗೆ ದಿನನಿತ್ಯ ಫ್ರೆಶ್ ಅಪ್ ಆಗಿ ಅಪ್ಡೇಟ್ ಆಗಿ ಅನ್ನೋ ಮಾತನ್ನು ಹೇಳ್ತಾ, ಇನ್ನೂ ರೆಗ್ಯುಲರ್ ತರಗತಿಗಳನ್ನು ಆಲಿಸಲು ಬಯಸಿರ್ತಕ್ಕಂತಹ ವಿದ್ಯಾರ್ಥಿ ಮಿತ್ರರು ನೇರವಾಗಿ ನನ್ನ ವ್ಯಕ್ತಿಗತ ತರಗತಿಗಳಿಗೆ ನೀವು ಸೇರಿಕೊಳ್ಳಬಹುದು ಅನ್ನೋ ಮಾತನ್ನು ಹೇಳ್ತಾ ನನ್ನ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.